ಹಲೋ ನಮಸ್ಕಾರ, ವೆಲ್ಕಮ್ ಟು ಥೈಲ್ಯಾಂಡ್ ಅಲ್ಲ, ಇದು ಕಾಳಿ ರಿವರ್ ಬ್ಯಾಕ್ ವಾಟರ್. ಹಲೋ ನಮಸ್ಕಾರ ಬೆಳಗಾವಿ, ನಾನು ನಿಮ್ಮ ಕಲಗೋಡ ಪಾಟೀಲ್ ಮಾತಾಡ್ತಾ ಇದ್ದೀನಿ, ದಾರಿ ತಪ್ಪಿದ ಮಗ. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಡ್ವೆಂಚರ್ ರೈಡನ್ನು ಅನುಭವಿಸಬೇಕಾದ್ರೆ ಅಡ್ವೆಂಚರ್ ಟೂರಿಂಗ್ ಬೈಕ್ ಜೊತೆಗೆ ನಾನು ಇವತ್ತು ದಾಂಡೇಲಿ ಮತ್ತು ಉಳಿವಿಗೆ ರೈಡ್ ಮಾಡತ್ತೀನಿ. ಇವಾಗ ಸಮಯ 12 ಗಂಟೆ 30 ನಿಮಿಷ ಆಗ್ತಾಯಿದೆ. ನಾನು ಬೆಳಗಾವಿಯಿಂದ ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬನ್ನಿ, ನಿಮಗೆ ಒಂದು ಬ್ಯೂಟಿಫುಲ್ ಅಡ್ವೆಂಚರ್ ರೈಡನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ನಿಮ್ಮ ಮುಂದೆ. ಯಾಕೆ ದೋಸ್ತ, ನಿಮ್ಮ ಅಭಿಷೇಕ ಅದ ನೋಡಿ, ಇವ ನಿಮ್ಮ ಊರವಣ, ನಿಮ್ಮ ಊರವಣ, ಇವ ಗುರ್ತ ನಿಮ್ಮ ಅಭಿಷೇಕ್ ಗುರ್ತದವ, ಗುರ್ತದಾನ? ಬಾರೋ ಹೇಳ್ಬಾ ಇಲ್ಲಿ, ಓಡಾಕ ಬಂಟು ನೀನು ನೋಡ. ಅಣ್ಣ ಭೇಟಾದ್ರಿ, ನನ್ನ ಪ್ರೀತಿ ಇದು ಭಾರಿ ಇತ್ತು. ಪಾಪ ಅವ್ರನ್ನ ಕನ್ನಡದವಲ್ಲ ಅಂತೇಳಿ ಅವ್ರು ನನಗೆ ಇಂಗ್ಲೀಷಾಗ ಮಾತಾಡಿಸ್ರು, ಮರಾಠಿಯಾಗ ಹಿಂದಿದಾಗೆಲ್ಲ ಮಾತಾಡಿಸ್ರು. ಖರೆ ಆದರೂ ಅವ್ರ ಪ್ರೀತಿ ಒಳ್ಳೇದಿತ್ತು. ಈ ಬೈಕ್ ರೇಟ ಎಲ್ಲ ಕೇಳ್ಯಾರ ನನಗೆ ಅವರು. ಹೆಂಗಣ್ಣ, ಏನು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲ ಬೆಳಗಾವಿ ಮಂದಿಗೆ, ನಿಮ್ಮ ಊರಾಗ ಅಭಿದ್ ದೋಸ್ತ ನೋಡ ಎಲ್ಲ ಅಭಿಮಾನ ಪ್ರೀತಿಯಿಂದ ಬಂದು ಮಾತಾಡ್ಸಂತೆ. ಯಾರು ಬಂದಿದ್ರು ಇರ್ಲಿ ಬಿಡ, ನಾನು ನಡಿತೈತಿ ಅಂತ ಹೋಗಲ್ಲ. ಅಣ್ಣ ಬರ್ತಾನಣ್ಣ, ನಾನು ಸ್ವಲ್ಪ ಉಳಿದ ದಾಂಡೇಲಿ ಹೋಗೋದೈತಿ, ಸಿಗೋಣ ಮತ್ತೆ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಹೆಂಗೆ ಹೋದ್ರಿ ಅರುಣ? ಓಕೆ, ಹ್ಯಾಪಿ ಜರ್ನಿ. ಅಭಿನ ಗಾಣಾಪುರ ಡ್ರಾಪ್ ಮಾಡಿದ್ರಿ, ನಂದೇನು ಜರ್ನಿ ಬಿಗಿನ್ಸ್ ಆಗ್ತಿತ್ತು. ಇನ್ನಲ್ಲಿ ನಾ ರಾಮನಗರ ರೀಚ್ ಆದ್ನಿ. ಅಲ್ಲಿ ಬಂದ ತಕ್ಷಣ ಒಂದು ಕಪ್ ಟೀ ಕುಡಿಬೇಕಂತೇಳಿ ಇಲ್ಲಿ ನಿಂತ್ಕೊಂಡೀನಿ. ಇವರೊಂದು ಕೆಟಿ ಮಾಡಕ್ಕೆ ಹೇಳೀನಿ, ಸ್ಪೆಷಲ್ ಕೆಟಿ. ಯಾಕಂದ್ರೆ ಖಾನಾಪುರದಿಂದ ರಾಮನಗರ ಮಠ ಬ್ಯೂಟಿಫುಲ್ ರೋಡ್ ಇತ್ತು. ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತಿ. ಅದು ಬಿಟ್ಟರೆ ಬಾಕಿದೆಲ್ಲ ಹಣ ಹೋತಂದ್ರೆ ಗಾಡಿ ಸೀ ಅಂತೇಳಿ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ 45 ಮಿನಿಟ್ಸ್ದಾಗ ನಾ ರಾಮನಗರ ರೀಚ್ ಆದ್ನಿ. ಇನ್ನು ಮುಂದೆ ಒಂದು ಸ್ವಲ್ಪ ಆಫ್ ರೋಡ್, ಅದ್ರ ಜೊತೆಗೆ ಜಿಗ್ಜ್ಯಾಗ್ ರೋಡ್ಸ್ ಇರ್ತೈತಿ, ಘಾಟ್ ಸೆಕ್ಷನ್ ಐತಿ. ಅಲ್ಲೇ ಹೋಗಿ ನಾ ಈಗ ಅದು ಸೋಲೋ ರೈಡ್ ಮಾಡಬೇಕು. ಅದಾದ ನಂತರ ಮನೆಯೊಳಗೆ ಆ್ಯಕ್ಚುಲಿ ಈ ರೈಡನ್ನು ಮಾಡಬೇಕಾದ ಕಾರಣ ನನ್ನ ಮಗಂದ ಜಡೆ ತೆಗೆಯೋ ಕಾರ್ಯಕ್ರಮ ಐತಿ. ಬೇಬಿ ಬಾಯ್ದ ಹೇರ್ಸ್ ಕಟ್ ಮಾಡೋರು, ಅದರಿಗೋಸ್ಕರ ನಾನು ಅವ್ರಿಗೆ ನಿನ್ನೆ ನಾನು ಬಸ್ಸಿಗೆ ಕಳಿಸಿದ್ನಿ. ಯಾಕಂತಂದ್ರೆ ಇದ್ರ ಬಿಫೋರ್ದ ಮಾರ್ನಿಂಗ್ ಹೊಂಡಾ ಬಿಗ್ ವಿಂಗ್ ಕಡೆಯಿಂದ ಒಂದು ರೈಡ್ ಇತ್ತು. ಅದ್ರಗೋಸ್ಕರ ರೈಡ್ ಇತ್ತು, ಅದ್ರದ್ದು ವಿಡಿಯೋ ಶೂಟಿಂಗ್ದು ಎಲ್ಲ ಸ್ವಲ್ಪ ವರ್ಕ್ ಇತ್ತು. ಅದ್ರಗೋಸ್ಕರ ನಾನು ಅವ್ರ ಜೊತೆಗೆ ಹೋಗೋಕ್ಕಾಗಲಿಲ್ಲ. ಅವರೆಲ್ಲರೂ ಪಾಪ ಬಸ್ಸಿಗೆ ಹೋಗ್ಯಾರು. ನಾ ಟ್ರಾವೆಲ್ ಮಾಡತ್ತೀನಿ ಮೋಟರ್ ಸೈಕಲ್ ಮೇಲೆ. ನೀವು ನೋಡಿರಿ, ಕೆಟಿ ಮಸ್ತ್ ಮಾಡ್ಯಾರು. ಅಣ್ಣ ಎಷ್ಟು ಕೆಟಿಗೆ? ಎಷ್ಟು? 25 ರೂಪಾಯಿ ತೊಗೊತಾರೆ ಕೆಟಿಗೆ. ಮಸ್ತ್ ಕೆಟಿ ಮಾಡ್ಯಾರು, ಮಸ್ತ್. ವಕೀಲ್ ರಾಮನಗರ ಕುಡ್ದು ದಾಂಡೇಲಿಗೆ ರೀಚ್ ಆದವು. ದಾಂಡೇಲಿಂದ ಡೈರೆಕ್ಟ್ ಉಳಿವಿ. ಇವಾಗ ಟ್ರಾವೆಲ್ ಮಾಡಬೇಕು. ಸ್ಟೇ ಟ್ಯೂನ್ಡ್. ಹೆಂಗೆ ಅನಿಸ್ತೈತಿ ನಮ್ಮ ಜರ್ನಿ ಬ್ಲಾಗ್ಸ್ ಎಲ್ಲ ನಿಮ್ಗೆ ಒಂದು ಕಮೆಂಟ್ದಾಗ ತಿಳಿಸ್ರಿ, ಶೇರ್ ಮಾಡಿರಿ. ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಒಂದು ಕಮೆಂಟ್ ಹೊಡೆದ ಸ್ವಲ್ಪ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಇರ್ತೈತಿ, ಹಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ರೆಸ್ಟೋರೆಂಟ್ದಾಗ ಟೀ ಆದ ನಂತರ ನನ್ನ ಜರ್ನಿ ದಾಂಡೇಲಿ ಕಡೆಗೆ. ನೋಡಿರಿ ಹಿಮ್ಮು ಹೆಂಗೆ ರೆಡಿ ಆಗಿ ನಿತ್ತಾನು. ಬ್ಯಾಗ್ ನೋಡಿರಿ, ಸೆಟಪ್ ನೋಡಿರಿ. ಮೋಟೋ ವ್ಲಾಗಿಂಗ್ ಮಾಡ್ಕೋತ ಬೈಕ್ ಮೇಲೆ ಜರ್ನಿ ಮಾಡೋದು ಅಷ್ಟು ಈಸಿ ಇಲ್ಲರಿ. ಆದರೂ ಸೋಲೋ ನಾ ರೈಡ್ ಮಾಡತ್ತೀನಿ, ಒಂದು ಒಳ್ಳೆಯ ವಿಷಯ. ಬಟ್ ನೋಡ್ಬೇಕು ಹೆಂಗೆ ಜರ್ನಿ ಇರ್ತೈತಿ, ಅದನ್ನ ನಾನು ನಿಮ್ಮನ್ನು ತೋರಿಸ್ತೀನಿ. ದಾಂಡೇಲಿ ಆಫ್ಟರ್ ದ್ಯಾಟ್ ಉಳಿವಿ ನೋಡಿದ್ರೆ ಅರ್ಥ ಆಗುತ್ತೆ. ಬನ್ನಿ ಹೋಗೋಣ. ಫೈನಲಿ ನಾನು ದಾಂಡೇಲಿಗೆ ರೀಚ್ ಆಗೇನಿ. ನೀವು ನೋಡತ್ತೀರಿ ದಾಂಡೇಲಿ ಸಿಟಿ. ಜಸ್ಟ್ ನೋಡ್ರಿ, ದಾಂಡೇಲಿ ವೈಲ್ಡ್ ಅಡ್ವೆಂಚರ್, ದಾಂಡೇಲಿ ವೈಲ್ಡ್ ನೇಚರ್ನ ಎಂಜಾಯ್ ಮಾಡಬೇಕು. ನೀವೇನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ದಾಂಡೇಲಿಗೆ ವಿಸಿಟ್ ಮಾಡಿರಿ. 599 ರುಪೀಸಾಗ ಏನೋ ಆಫರ್ ಕೊಟ್ಟಿದ್ದಾರೆ. ನಿಮ್ಮ ಅಡ್ವೆಂಚರ್ ರೈಡನ್ನು, ನಿಮ್ಮ ಅಡ್ವೆಂಚರ್ ಟ್ರಿಪ್ಪನ್ನು ಎಂಜಾಯ್ ಮಾಡ್ಬೋದು ದಾಂಡೇಲಿಗೆ ವಿಸಿಟ್ ಮಾಡಿದ್ರೆ. ದೇರ್ ಆರ್ ಮೆನಿ ರೆಸಾರ್ಟ್ಸ್, ಭಾಳಷ್ಟು ರೆಸಾರ್ಟ್ಸ್ ಅದಾವೆ.
ಅಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು. ಯಾಕೆ ಇದನ್ನು ಹೇಳತ್ತಂದ್ರೆ ಭಾಳಷ್ಟು ಟ್ರಾವೆಲರ್ಸ್ ಬರ್ತಾರೆ ದಾಂಡೇಲಿ ಕಡೆ, ಅದಕ್ಕೆ ಚಿಕ್ಕ ಸಜೆಷನ್. ಸೊ ಐ ವಾಸ್ ಇನ್ ದಾಂಡೇಲಿ. ನಾ ದಾಂಡೇಲಿ ಒಳಗೆ ಇರತ್ಲಿ ನಿಮಗೊಂದು ಸಜೆಸ್ಟ್ ಮಾಡಿದ್ನಿ. ಒಂದು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ದಾಂಡೇಲಿಯಲ್ಲಿ. ಅದಾದ ನಂತರ ಇವಾಗ ನಾನು ಉಡುಪಿಗೆ ಟ್ರಾವೆಲ್ ಮಾಡಬೇಕು ಮೋಟರ್ ಸೈಕಲಿಂದ. ಜಸ್ಟ್ ಮೂವಿಂಗ್ ಟುವರ್ಡ್ಸ್ ಉಡುಪಿ. ಬನ್ನಿ ದಾಂಡೇಲಿ ಅಡ್ವೆಂಚರ್ ಹೆಂಗಿದೆ ನಿಮ್ಗೆ ತೋರಿಸ್ತೀನಿ. ಬೈ ದ ವೇ ನಾನಿವತ್ತು ಉಡುಪಿಯಲ್ಲಿ ಹಾಟ್ ಮಾಡ್ತೀನಿ. ಹೇ ಗಾಯ್ಸ್, ದಾಂಡೇಲಿ ರೀಚ್ ಆದ ನಂತರ ನಮ್ಮ ಹಿಮಾಲಯನ ನಾನು ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಮೇಲೆ ನಾವು ನಿಂತೀವಿ ದಾಂಡೇಲಿ ಒಳಗೆ. ದ ಕಾಳಿ ರಿವರ್ ಹೆಂಗೈತೆ ನೋಡ್ರಿ ವ್ಯೂ. ಇದನ್ನು ನೋಡಿ ಎಂಜಾಯ್ ಮಾಡ್ಬೇಕಂತಂದ್ರೆ ದಾಂಡೇಲಿಗೆ ನೀವು ಬರಲೇಬೇಕು. ಅದಾಗ ನಿಮ್ಗೆ ರಿವರ್ ರಾಫ್ಟಿಂಗ್ ಹಾಗೂ ಎಲ್ಲ ವಾಟರ್ ಆ್ಯಕ್ಟಿವಿಟೀಸನ್ನು ಇದೇ ನೀರಿನೊಳಗೆ ಇದೇ ಜಾಗದಾಗ ಅಂತ ಅನ್ನಂಗಿಲ್ಲ. ಇತ್ತದನ್ನ ಒಂದು ಬೇರೆ ಜಾಗ ಐತಿ, ಸ್ಪಾಟ್ ಐತಿ ಕಾಳಿ ರಿವರ್. ಈ ರಿವರ್ದಿಂದನ ಇದೇ ರಿವರ್ ವಾಟರ್ದಾಗ ನಿಮ್ಮ ವಾಟರ್ ಆ್ಯಕ್ಟಿವಿಟೀಸನ್ನು ಎಂಜಾಯ್ ಮಾಡ್ತೀರಾ ದಾಂಡೇಲಿಗೆ ನೀವೇನಾದರೂ ಅನಿಸ್ತೈತಿ. ಈ ವ್ಯೂ ನೋಡಿ ಒಂದು ಕಮೆಂಟ್ ಹೊಡೀರಿ ಸರ. ಅದರ ಜೊತೆಗೆ ದಾಂಡೇಲಿ ಅಂತಂದ್ರೆ ನೇಚರ್ ಲವರ್ಸ್ಗೆ ಒಂದು ಬ್ಯೂಟಿಫುಲ್ ವಿಲೇಜ್, ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನನ್ನಂಥ ಅಡ್ವೆಂಚರಸ್ ರೈಡರ್ಸ್ಗೆ, ಆಫ್ ರೋಡ್ ಬೈಕರ್ಸ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ದೆರ್ ಆರ್ ಮೆನಿ ಪೀಪಲ್, ಭಾಳಷ್ಟು ಜನ ಅದಾರು ಅವ್ರು ದಾಂಡೇಲಿಗೆ ಬರಬೇಕು, ಟ್ರಿಪ್ದಾಗ ಎಂಜಾಯ್ ಮಾಡ್ಬೇಕಂತಿರ್ತಾರೆ. ಸೊ ಲೆಟ್ಸ್ ಸಿ ನಮ್ಮ ಮುಂದಿನ ರೈಡ್ ಹೆಂಗಿರ್ತೈತೆ ಅಂತೇಳಿ. ನಮ್ಮ ಅಪ್ಪಯ್ಯನ ಈ ಕಡೆಗೆ ಹೋಗೋಣ. मैं ट्रैवल कर रहा हूँ. आता है क्या उल्वी? हाँ 3 लोग कैसे बैठने वाले. मेरा बैग भी है सब. ಹುಡುಗರು ಡ್ರಾಪ್ ಕೇಳತ್ತರು, ಬಟ್ ಬ್ಯಾಗ್ ಫುಲ್ ಐತಿ. 3 ಜನ ಅದಾರು. ಹೆಂಗೋ ಅಣ್ಣ ದಾಂಡೇಲಿ ಬಗ್ಗೆ ಏನು ಹೇಳ್ತಿ? ಹೆಂಗೈತಿ ನಿಮ್ಮ ದಾಂಡೇಲಿ? ಮಸ್ತ ಬರ್ತಾರೆ ಭಾಳ ಟ್ರಾವೆಲರ್ಸ್ ಭಾಳ ಜನ ಬರ್ತಾರೆ, ಫುಲ್ ಎಂಜಾಯ್ ಮಾಡ್ತಾರೆ. ನನ್ನದು ಬೈಕರ್ಸ್ ಎಲ್ಲ ಬರ್ತಾರೆ ನೋಡ್ರಿ. ಇಷ್ಟು ಸಣ್ಣ ಹುಡುಗರು ಟ್ರಾವೆಲರ್ಸ್ ಎಲ್ಲ ದಾಂಡೇಲಿಗೆ ಬರ್ತಾರೋ, ಭಾಳ ಎಂಜಾಯ್ ಮಾಡ್ತಾರೆ ಅಂತ ಹೇಳತ್ತಾರೆ. ಭಾಳ ಖುಷಿ ಅನ್ನಿಸ್ತು ಈ ಹುಡುಗರು ನೋಡಿ. ನಿಮ್ಮ ದೂರ ಯಾವುದು? ಇಲ್ಲೇ ಲೋಕಲ್ಲ? ಅಯ್ಯಾ, ಮತ್ತು ಬೆಳಗಾವಕ್ಕದು ಬರ್ತಿಲ್ಲ ದೋಸ್ನಿ. ಯಾವಾಗ ಬಂದಿರ್ತೀವಿ ಒಟ್ಟು ಬೆಳಗಾವಕ್ಕದು ಬಂದಿರ್ತೀವಿ ಒಟ್ಟು. ಬಾ, ನಮ್ಮ ಊರು ಐತದು ಬೆಳಗಾವಿಗೆ ಬಾ, ಭೇಟಾಗು ಯಾವಾಗಾರ ಬಂದ್ರೆ. ಅವ್ರಿಗೆ ನಾನು ಬೆಳಗಾವಿಗೆ ಇನ್ವೈಟ್ ಮಾಡೀನಿ, ಯಾಕಂದ್ರೆ ಸಿಕ್ಕಾಗ ಪಾಪ ಭೇಟಿಯಾಗಿ ನಾ ಬೈಕರ್ ಅಂತೇಳಿ ನಿಂತು ಮಾತಾಡ್ಸಿರು. ಭಾಳ ಖುಷಿ ಅನ್ನಿಸ್ತು. ಸಿಗೋನು. ಏನು ನಿಮ್ಮ ಹೆಸರು? ನಿಂದೇನು? ಅರ್ಮಾನ್. ನೋಡು, ಒಂದು ಪ್ರೀತಿಯಿಂದ ನನ್ನ ಬೈಕರ್ ಅಂತೇಳಿ ನೋಡಿ ಪಾಪ ಮಾತಾಡ್ಸಿರು. थैंक यू गाइस. मेरा चैनल है दारी तप्पिदा मगा. पेज फॉलो करने के बोलो. दारी तप्पिदा मगा, प्लीज़ फॉलो माय पेज. यू ಓಕೆ ಫೈನ್. ಸಣ್ಣ ಹುಡುಗರು ಸಿಕ್ಕಿದ್ರು, ಒಂದು ಮಜಾ ಆಯಿತು ನಿಂತು ಮಾತಾಡೋಕ್ಕೆ. ಫೈನಲಿ ನಾ ದಾಂಡೇಲಿ ಹತ್ರ ಒಂದು ಚಿಕ್ಕದಾದ ಒಂದು ಹಳ್ಳದ ಥರ ಕಾಣಿಸ್ತು. ಈ ವ್ಯೂ ಮಸ್ತ್ ಅನ್ಸತ್ಲೆ. ನನ್ನ ಗಾಡಿನ ನಾ ಇಲ್ಲಿ ಪಾರ್ಕ್ ಮಾಡೀನಿ. ಅದರ ಜೊತೆಗೆ ನೀವೇನು ನೋಡತ್ತೀರಿ, ಮಸ್ತಾಗಿ ವ್ಯೂ ಐತಿ. ಈ ವ್ಯೂ ಎಂಜಾಯ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡೀನಿ. ಹೆಂಗೆ ಅನಿಸ್ತೈತಿ ಈ ವ್ಯೂ ನಿಮ್ಗೆ? ಎಂಜಾಯ್ ಮಾಡತ್ತೀರಿ? ಟ್ರಾವೆಲ್ ಮಾಡಬೇಕಾದ್ರೆ ಇಂಥ ವ್ಯೂನ ಎಂಜಾಯ್ ಮಾಡಬೇಕು. ನೋಡಿರಿ ಹೆಂಗೈತಿ ದಾಂಡೇಲಿ ಫಾರೆಸ್ಟ್, ದಾಂಡೇಲಿ ನೇಚರ್. ಈ ನೇಚರ್, ಈ ಗಾಳಿ, ಈ ಶುದ್ಧವಾದ ನೀರು, ಈ ಗಾಳಿ ಎಲ್ಲಿ ಸಿಗಂಗಿಲ್ಲ ರೀ. ಅದನ್ನು ನಾವು ಪುಣ್ಯ ಮಾಡೀವಿ ಕರ್ನಾಟಕದ ಹುಟ್ಟಿಕಾರ. ಅದು ದಾಂಡೇಲಿ ನಿಯರೆಸ್ಟ್ 110 ಕಿಲೋಮೀಟರ್ಸ್ ಒಳಗೆ ದಾಂಡೇಲಿಗೆ ವಿಸಿಟ್ ಮಾಡಿ 1 ಡೇ ಒಳಗೆ ನೀವು ಈ ಥರ ಟ್ರಿಪ್ಸನ್ನು ಮಾಡಬಹುದು ಅಂತಂದ್ರೆ ಕೇವಲ ಒಂದು ಸ್ಮಾಲೆಸ್ಟ್ ಟ್ರಾವೆಲಿಂಗ್ ಮಾಡೋಕೆ ಒಂದು ಸ್ಮಾಲ್ ಬೈಕ್, ಈ ಥರ ಬ್ಯಾಗ್ ಸೆಟಪ್, ಒಂದು ಚಿಕ್ಕದಾದ ಹೆಲ್ಮೆಟ್, ರೈಡಿಂಗ್ ಶೂಸ್, ರೈಡಿಂಗ್ ಗೇರ್ ಜೊತೆಗೆ ನೀವು ಕೇವಲ
ಒಂದು 3000 ರುಪೀಸ್ ಒಳಗೆ ಒಂದು ಟ್ರಿಪ್ಪನ್ನು ಎಂಜಾಯ್ ಮಾಡ್ಬೋದು ಅಂತೇಳಿ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಅನಿಸ್ತು ಈ ವ್ಯೂ ನಿಮ್ಗೆ? ಹಂಗೆ ಮತ್ತು ಮುಂದೆ ಏನೈತಿ ತೋರಿಸ್ತಾನೆ ಬರ್ರಿ ಹೋಗೋಣ. ಈ ಹಿಮಾಲಯನ್ ಜೊತೆಗೆ ನನ್ನ ಟ್ರಾವೆಲ್ ವಿಡಿಯೋ ಮತ್ತೆ ಮುಂದುವರಿಯುತ್ತೆ. ನಾನು ದಾಂಡೇಲಿಯಿಂದ ಉಳ್ವಿ ಕಡೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ನಿ. ಆದ್ರೆ ಇಲ್ಲೊಂದು ನಮ್ಮ ಫಾರೆಸ್ಟ್ ಅಧಿಕಾರಿಗಳು ನನಗೆ ಇಲ್ಲಿ ಅಲಾವಿಲ್ಲ ಸರ್ ಅಂತ ಹೇಳಿದರು. ಯಾಕ್ರಿ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದರು, ಎಚ್ಚರ, ಸೇತುವೆ ಕುಸಿದುದರಿಂದ ವಾಹನ ಸಂಚಾರ ನಿಷೇಧಿಸಲಾಗಿದೆ. ವೆಹಿಕಲ್ ಈಸ್ ನಾಟ್ ಪರ್ಮಿಟೆಡ್. ಏನೋ ಬ್ರಿಡ್ಜ್ ಏನೋ ಪ್ರಾಬ್ಲಮ್ ಆಗಿದೆ, ಅದರಿಗೋಸ್ಕರ ನನಗೆ ಉಳ್ವಿ ಕಡೆ ಅಣಸಿ ರೂಟಲ್ಲಿ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಎಸ್, ಅದು ಬೆಸ್ಟ್ ಆಗಿದೆ, ಒಳ್ಳೇದು ಅನಿಸುತ್ತೆ. ಅವರು ಕರ್ತವ್ಯನೇ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ, ಅವ್ರು ಕೇಳಿಬಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮತ್ತು ನಾನು ಬೇರೆ ರೂಟ್ ಕಡೆ ಹೋಗ್ತಾಯಿದ್ದೀನಿ. ಈ ರೂಟಲ್ಲಿ ನಾನು ಉಳ್ಬೇಕು, ಇವಾಗ ಹೋಗಬೇಕು. ಜಸ್ಟ್ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೆ ಸರ್ ಇದು? 45 ಒಂದು ಐ ಥಿಂಕ್ ಒಂದು 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ಸೇಫ್ಟಿಗೋಸ್ಕರ ಅವರು ನಮ್ಗೆ ಒಳ್ಳೇದಕ್ಕೋಸ್ಕರ ಹೇಳಿದ್ದಾರೆ. ಅದನ್ನೇ ಇಟ್ಕೊಂಡು ತುಂಬ ಜನ ಏನೇನೋ ಅಂತಾರೆ, ನಾವು ಹೋಗ್ತೀನಿ ಬಿಡಿ ಅದು ಇದು. ಬಟ್ ನಾನು ಆ ಥರ ಮಾಡಲ್ಲ, ಯಾಕಂದರೆ ಐ ಆಮ್ ಫಾಲೋಯಿಂಗ್ ಮೈ ಸೇಫ್ಟಿ ರೂಲ್ಸ್ ಫಾರ್ ಮೈ ಸೇಫ್ಟಿ ಅಷ್ಟೇ. ಇನ್ನೊಂದು ಖುಷಿ ವಿಷಯ ಏನಂತಂದರೆ, ಕಾಡನ್ನು ಸ್ವಚ್ಛವಾಗಿ ಇರಿಸಿ, ಕೀಪ್ ಫಾರೆಸ್ಟ್ ಕ್ಲೀನ್. ದಾಂಡೇಲಿ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಬರ್ತೀರಿ, ಎಲ್ಲಿ ಬೇಕಾದಲ್ಲಿ ಕಸ ಚೆಲ್ತೀರಿ, ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಇಂಥವೇನಾದರೂ ನಿಮಗೆ ಡಬ್ಬಿ ಕಂಡು ಅಂದ್ರೆ ಅದ್ರಾಗ ಹಾಕಕ್ಕೆ ಇಷ್ಟಪಡ್ರಿ ಅಂಥೇಳಿ ನಮ್ಮ ಜನತೆಗೆ ಹೇಳೋಕೆ ಇಷ್ಟಪಡ್ತೀನಿ. ಇದನ್ನು ನೋಡಿ ಭಾಳ ಖುಷಿ ಅನಿಸ್ತೀರಿ ಸರ್ ನನಗೆ. ಯಾಕಂದ್ರೆ ಭಾಳಷ್ಟು ಜನ ಎಲ್ಲಿ ಬೇಕಾದಲ್ಲಿ ಕಸ ಹೋಗ್ತಾರೋ, ಆ್ಯನಿಮಲ್ಸ್ಗೆ ಫೀಡ್ ಮಾಡ್ತಾರೋ. ಬಟ್ ಆ್ಯನಿಮಲ್ಸ ಜಂಕ್ ಫುಡ್ಸ್ ತಿನ್ನಂಗಿಲ್ಲ. ಪ್ಲೀಸ್, ಅವಕ್ಕೆ ತಿನ್ನೋಕೆ ಇಲ್ಲೆಲ್ಲ ಐತಿ, ಇಷ್ಟು ದೊಡ್ಡ ಕಾಡು ಐತಿ. ನೀವೇನು ಫೀಡ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಫೀಡ್ ಮಾಡಿದ ಫುಡ್ಗೆ ಸ್ಕಿನ್ ಡಿಸೀಸಸ್ ಅವಕ್ಕೆ ಏನೇನೋ ತ್ರಾಸ ಆಗ್ತೈತೆ ಅಂತೇಳಿ ನಾ ಯಾವುದೋ ಯೂಟ್ಯೂಬ್ ಚಾನಲ್ದಾಗೆಲ್ಲ ನೋಡಿದ್ದೀನಿ. ಸಮ ಫಾರೆಸ್ಟ್ ಆಫೀಸರ್ಸು ಹೇಳಿದರು, ಯಾವುದೋ ಪ್ರಾಣಿಗೆ ಏನೋ ಫೀಡ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇನ್ನೊಂದು ತ್ರಾಸ ಏನಂತಂದ್ರೆ, ರೋಡ್ ನಡು ಅವು ಬರೋಕೆ ಇಷ್ಟಪಡ್ತಾವೆ. ನೀವೇನಾದರೂ ಒಂದು 2 ಸಲ ಹಾಕಿಬಿಟ್ರೆ ಅಂದ್ರೆ 3ನೇ ಗಾಡಿ ಹಾದಿ ನೋಡ್ಕೋತಾ ಆ ಪ್ರಾಣಿ ಕುಣ್ತೈತಿ. ಇವನ್ ಮಂಗೆ ಆಗಿರ್ಬೋದು, ಏನೋ ಪ್ರಾಣಿಗಳು ಬರ್ತಾವೆ. ನೀವು ಅವಕ್ಕೇನೋ ಫೀಡ್ ಮಾಡೋಕೆ ಹೋಗ್ತೀರಿ, ಅದು ನಿಮ್ಮ ತಪ್ಪು. ಯಾಕಂದ್ರೆ ಅವಕ್ಕೆ ನಾವೇನು ತಿಂತೀವಲ್ಲ ಆ ಫುಡ್ ಫೀಡ್ ಮಾಡಿದ್ರೆ ಅವಕ್ಕೆ ತ್ರಾಸ ಆಕೈತೆ ಅಂಥೇಳಿ ನಾ ಭಾಳ ಸಲ ಕೇಳಿಪಟ್ಟೇನಿ. ಪ್ಲೀಸ್ ಯಾರೂ ಏನೂ ಫೀಡ್ ಮಾಡೋಕೆ ಹೋಗಬೇಡ್ರಿ. ಅದರ ಜೊತೆಗೆ ನನ್ನ ಪಯಣ ಮತ್ತೆ ಮುಂದುವರಿಸ್ತೀನಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಂದ್ರೆ, ಇಲ್ಲಿ ತರಿವಿ ಏನೂ ಮಾಡ್ಕೋತ ನಿಂದರೂ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಪ್ರಾಣಿಗಳು ಇವೆ, ಎಚ್ಚರ ಅಂತ ಹೇಳಿದ್ದಾರೆ. ಜಸ್ಟ್ ನನ್ನ ವೆಹಿಕಲ್ನ ಇಲ್ಲಿ ಪಾರ್ಕ್ ಮಾಡಿ ಈ ರೂಟಿಂದ ಟ್ರಾವೆಲ್ ಮಾಡಿದೆ. ಬಂದ ತಕ್ಷಣ ಇಲ್ಲಿ ನಾ ಗಾಡಿ ಪಾರ್ಕ್ ಮಾಡಿ ನಿಮಗೊಂದು ವಾಟರ್, ರಿವರ್, ನದಿ ಹರಿಯೋದನ್ನು ತೋರಿಸ್ಬೇಕಂತೇಳಿ ಜಸ್ಟ್ ಒಂದು ಸ್ಟಾಪ್ ಮಾಡಿದೆ. ಈ ನೇಚರ್ ಸೌಂಡನ್ನು ಎಂಜಾಯ್ ಮಾಡೋಣ ಬನ್ನಿ. ಹೆಂಗೆ ಅನಿಸ್ತಿತ್ತು ನಿಮಗೆ ಈ ವಂಡರ್ಫುಲ್ ನೇಚರ್ನ? ನಾನಂತೂ ಮಸ್ತಾಗಿ ಎಂಜಾಯ್ ಮಾಡತ್ತೀನಿ. ದಾಂಡೇಲಿಗೆ ಬಂದ ನಂತರ ಈ ರಿವರ್ ನಿಮ್ಗೆ ಅನ್ಸಿ ರೂಟ್ ಒಳಗೆ ಹೋಗ್ಬೇಕಾದ್ರೆ ಈ ರಿವರ್ ಸಿಗ್ತೈತಿ. ಬಟ್ ಇಟ್ಸ್ ವೆರಿ ಸ್ಟ್ರಿಕ್ಟ್ಲಿ. ಒಂದು ಸ್ವಲ್ಪ ಇಲ್ಲಿ ಪ್ರಾಣಿಗಳ ಭಯ ಜಾಸ್ತಿ ಐತಿ ಜನಕ್ಕಂತಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ಇದು ಮೆನ್ಷನ್ ಐತಿ. ಅನ್ಸಿ ರೂಟ್ ಸ್ವಲ್ಪ ದಟ್ಟ ಕಾಡು ಮತ್ತು ಅರಣ್ಯ, ಪ್ರಾಣಿಗಳೇ ಎಚ್ಚರ ಪ್ರಾಣಿಗಳಿವೆ ಅಂತ ಮೆನ್ಷನ್ ತುಂಬ ಕಡೆ ಮಾಡಿದ್ದಾರೆ. ಬಟ್ ಆದರೂ ಬೈ ದ ರಿಸ್ಕ್ ನಾ ಇಲ್ಲಿ ನಿಮ್ಗೆ ಈ ವ್ಯೂಗೋಸ್ಕರ ಇಲ್ಲಿ ಸ್ಟಾಪ್ ಮಾಡಿ ತೋರಿಸ್ಬೇಕಾಯ್ತು. ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಟ್ರಾವೆಲ್ ಹಿಂಗೆ ಮುಂದುವರಿತೈತಿ. ಬರ್ರಿ ಹೋಗೋಣ. ಮತ್ತು ಬ್ಯಾಕ್ ನನ್ನ ಪಯಣ ಶುರುವಾಗತ್ತೆ. ಅಯ್ಯಯ್ಯೇ,
ಏನೋ ಬರ್ಬೇಕಂತ ಬಂದೀನಿ, ನೋಡ್ಬೇಕು ಹೆಂಗೈತಿ. ಇಲ್ಲಿದೆ ಸ್ಪಾಟ್ ಅನಾಹುತ ಐತಿ, ಬಟ್ ನನಗಂತೂ ಧೈರ್ಯ ಆಗೋತಿಲ್ಲ ಹೋಗಕ್ಕೆ. ಎದ್ರಿಗೆ ಬಂದು ನಾವು ವಾಪಸ್ ಹೋಗ್ಬೇಕನ್ನತ್ತೀನಿ, ಯಾಕಂದ್ರೆ ನಾವು ಒಬ್ಬ ಅದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಓವರ್ ಹಿಯರ್. ಏನೋ ವ್ಯೂ ಭಾರಿ ಐತಿ ಅಂತ ಅರಿಬಿನಿ, ವಾಪಸ್ ಬಂದು ನೋಡ್ತೀನಿ. ಹಿಂಗೆ ತಗ್ಗೈತಿ, ಹಿಂಗೆ ಸ್ಟೆಪ್ಪಿನ 2 ಸ್ಟೆಪ್ ಅದಾವೆ. ಬಟ್ ಇಟ್ಸ್ ನಾಟ್ ಫೇರ್, ಸರಿಯಲ್ಲ. ಅದ್ರಾಗ ನಾನು ಒಬ್ಬನೇ ಬೇರೆ ಇದ್ದೀನಿ ನಡು ಕಾಡಿನಾಗ. ನನಗೆ ಹೆದರಿಕೆ ಬಂದ ಕಾರ ವಾಪಸ್ ಹೊಂಟೇನೆ, ಯಾಕಂದರೆ ಈ ವ್ಯೂ ನೋಡ್ಬೇಕಂತ ಬಂದಿದ್ನಿ. ಕೆಳಗೆ ಏನೋ 2 ಸ್ಟೆಪ್ ಅದಾವು, ನಾನು ನೋಡ್ರೆ ಒಬ್ಬ ಇದೀನಿ ದಟ್ಟ ಕಾಡಿನಾಗ. ಇದೊಂದು ಸಣ್ಣದ ಮೋಟ್ರ್ ಸೈಕಲ್ ತೊಗೊಂಡು ಕಾರಣ ಟ್ರಾವೆಲ್ ಮಾಡ್ಕೋತ ಬಂದೀನಿ. ಇಲ್ಲಿ ನೀವು ನೋಡತ್ತೀರಿ ನಮ್ಮ ಹಿಮ್ಮಿ ಒಂದೇ ನಿಂತೈತಿ, ಅದು ನನ್ನ ಜೊತೆಗೆ. ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ಬಟ್ ಒಂದು ಖುಷಿ ಅನಿಸ್ತು, ನಾನು ನಿಮ್ಮ ದಾರಿ ತಪ್ಪಿದ ಮಗ, ನನ್ನ ಮೋಟೋ ವ್ಲಾಗ್ಸ್ ಚೆನ್ನಾಗಿ ಆಗ್ತಾಯಿದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ಸ್ ಬಡ್ದು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿವಸ ನೇಚರ್ ಅಡ್ವೆಂಚರ್ ರೈಡ್ಸ್ ಬಗ್ಗೆ, ಅದು ಉತ್ತರ ಕನ್ನಡ ಭಾಷೆ ಒಳಗೆ ಮೋಟೋ ವ್ಲಾಗ್ ಮಾಡೋದೇನೆ. ಈ ಥರ ಅಡ್ವೆಂಚರ್ ಬೈಕ್ ಜೊತೆಗೆ ನನ್ನ ಎಕ್ಸ್ಪ್ಲೋರೇಷನ್ ನಿಮ್ಮ ಮುಂದೆ ತೋರಿಸ್ಬೇಕಂತೇಳಿ ಎಕ್ಸ್ಪ್ಲೋರ್ ಮಾಡತ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತೈತಿ ನನ್ನ ವೀಡಿಯೋಸ್ಗೆ ಒಂದು ಸ್ವಲ್ಪ ಕಮೆಂಟ್ ಹೊಡೀರಿ. ನನ್ನ ಜರ್ನಿನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಉಳ್ವಿಯ ಶ್ರೀ ಚನ್ನಬಸವೇಶ್ವರ ಟೆಂಪಲ್ ಕಡೆಗೆ. ಇಲ್ಲಿ ನೋಡ್ರಿ, ನಾವು ಉಳ್ವಿಯೊಳಗೆ ಬಂದ ತಕ್ಷಣ ಲಿವಿಂಗ್ ರೂಮ್ ಇಲ್ಲಿ ಮಾಡ್ಕೊಂಡಿನಿ. ಎಲ್ಲರೂ ಮನೆಯವ್ರ ದೇವ್ರಿಗೆ ಹೋಗಿದಾರೋ, ನಾನು ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ, ಬರ್ರಿ ಹೋಗೋಣ. ಹಾರ ಹಾರಯಂತ ಎಳೆದಾರು ತೇರ ಹೋಗೋಣ ಬಾ ಮಾಡೋಣ ಬಾ ಬ್ರಹ್ಮ ಬಡಗ ಮಾಡಿದ ತೇರ ಮಾಡೋಣ ಬಾ. ಮಹಾಪ್ರಸಾದ ಮಾಡ್ಬೇಕಂಥೇಳಿ ಈಗ ನಾ ಗುಡಿ ಕಡೆ ಹೋಗ್ತಾ ಇದ್ದೀನಿ. ನೀವೇನಾದರೂ ಉಳಿವಿ ಒಳಗೆ ಬಂದ್ರೆ ಸ್ಟೇ ಮಾಡ್ಬೇಕಂತಂದ್ರೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಟೇ ಇದಾಗೈತಿ. ಏನೊಂದು 500 ರೂಪಾಯಿ ತೊಗೊತಾರೋ, ನೀವು 500 rupees ತೊಗೊತಾರೋ, ಬಟ್ ವೆರಿ ಮಸ್ತ್ ಅಂದ್ರೆ ಮಸ್ತ್ ರೂಮ್ಸ್ ಅದಾವೆ. ಎಲ್ಲ ಯುಟಿಲಿಟಿ ಮಸ್ತ್ ಐತಿ, ಸ್ಟೇ ಕ್ಲೀನ್ ಎಲ್ಲ ಇರ್ತೈತಿ. ಹಂಗೆ ಸ್ಟೇ ಮಾಡೋಕ್ಕೆ 500 ರೂಪಾಯಿದಾಗ ಎಲ್ಲೂ ಸಿಗಂಗಿಲ್ಲ. ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ನನಗೆ ಭಾಳ ಖುಷಿ ಅನ್ನಿಸ್ತು. ಪಾರ್ಕಿಂಗ್ ಕಣು ಏನು ಮಸ್ತ್ ಫ್ರಂಟ್ದಾಗ ಜಾಗನೂ ಐತಿ. ಇಲ್ಲೊಂದು ಚಿನ್ನಯ್ಯ ಅಂತೇಳಿ ಹೋಟೆಲ್ ಐತಿ, ಇಲ್ಲಿ ಮಸ್ತ್ ಬಗ್ಗೆ ಚಹಾ ನಾಷ್ಟಾನು ಸಿಗ್ತೈತಿ. ಆಲ್ಮೋಸ್ಟ್ ಭಾಳ ಜನ ಬೈಲೊಂಗಲ್ದವ್ರು ಅವರು ಇವರೆಲ್ಲ ಬಂದಾರಲ್ಲ, ಈ ಹೋಟೆಲ್ದಾಗ ಚಹಾ ಕುಡಿದಾಗ ಹೋಗಂಗಿಲ್ಲ. ಬಜ್ಜಿ ಗಿಜಿ ಮಸ್ತ್ ಮಾಡಿರ್ತಾರು ನೋಡ್ರಿ. ನಮ್ಮ ಹಿಮಾಲಯನ್ ಇಲ್ಲಿ ನಿಂತೈತಿ, ಪಾರ್ಕ್ ಇಲ್ಲಿ ಮಾಡೇನಿ. ಒನ್ ಡೇ ಆಗಿ ಅವ ಇಲ್ಲಿ ನಿಂತಾನು. ಇಲ್ಲೆಲ್ಲ ನೀವು ಏನರ ಬೇಕಾದ್ರೆ ಖರೀದಿಸ್ಬೋದು. ಈ ಕಡೆ ಬಂದರೆ ನೀವು ಇಲ್ಲಿ ಹಣ್ಣು, ಕರ್ಪೂರ, ಬಾಳೆಹಣ್ಣು, ಕಾಯಿ ತೊಗೊಂಡು ಕಾರ ಮಹಾದ್ವಾರ ಕಡೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಮನೆಯೊಳಗೆ ವಿಶೇಷ ಪೂಜೆ ಮಾಡಿದ್ವಿ, ಅದಕ್ಕೆ ನಾವು ಅಣ್ಣ ನಮ್ದು ರೀ ಬೆಳಗಾವ್ ರೀ, ಉಳ್ವಿಗೆ ಬಂದಿನಿ. ನಿಮ್ದು ರೀ? ಹೌದು ರೀ. ಯಾವ್ರು ಬೈಲೊಂಗಲ್ ಯಾವ್ರು ರೀ? ಹೌದಾ, ಓಕೆ ಓಕೆ, ಥ್ಯಾಂಕ್ ಯು. ಬೈಲೊಂಗಲ್ದವ್ರು ಒಬ್ಬರು ಭೇಟಿಯಾಗಿದ್ರು, ಯಾವ್ರು ಏನೋ ಅಂತ ಕೇಳಿದ್ರು. ಅದಾದ ನಂತರ ಹೆಂಗಿರ್ತೈತೆ ಎಂಟ್ರೆನ್ಸ್, ಮಹಾದ್ವಾರ ಹೆಂಗೈತೆ ನೋಡ್ರಿ, ಶ್ರೀ ಚನ್ನಬಸವೇಶ್ವರ ಮಹಾದ್ವಾರ.
ಆಲ್ಮೋಸ್ಟ್ ನೀವು ಇಲ್ಲಿ ಬೆಳಗಾವಿ, ಬೈಲುಂಗರ, ಹುಬ್ಳಿ, ಧಾರವಾಡ ಜನ ಎಲ್ಲ ವಿಸಿಟ್ ಮಾಡುತ್ತೆ. ಇದು ಮ್ಯಾಪ್ ಕೊಟ್ಟಿದ್ದಾರೆ. ಶಿವಮೊಗ್ಗ, ಭಟ್ಕಳ, ಅಂಕೋಲಾ, ಸಿರ್ಸಿ, ಯಲ್ಲಾಪುರ, ಕಾರವಾರ, ಜೊಯ್ಡಾ, ಹಳಿಯಾಳ, ಬೆಳಗಾವಿ, ಧಾರವಾಡ. ಆಲ್ಮೋಸ್ಟ್ ಧಾರವಾಡ ಮತ್ತು ಬೈಲೊಂಗಲ್, ಹುಬ್ಳಿ ಕಡೆಯಿಂದ ಭಾಳ ಜನ ಅಂತೂ ಇಲ್ಲಿ ವಿಸಿಟ್ ಮಾಡ್ತಾರೆ. ಯಾಕಂದ್ರೆ ಲಿಂಗಾಯತ ಕಮ್ಯುನಿಟಿ ಆಲ್ಮೋಸ್ಟ್ ಆಗಿ ಜಾಸ್ತಿ ಬರ್ತೈತಿ ಈ ದೇವಸ್ಥಾನ, ನಮ್ಮ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ಎಲ್ಲರೂ ಬರ್ತಾರೋ, ಆದರೆ ಮೋಸ್ಟ್ಲಿ ಲಿಂಗಾಯತ ಕಮ್ಯುನಿಟಿ ಜಾಸ್ತಿ ಬರ್ತೈತಿ. ನಿನ್ನೆ ರಾತ್ರಿ ಭಜನಾ ಪದ ಹಾಡತ್ತಿದ್ರು, ಆ ಅಜ್ಜಾರು ಇಲ್ಲಿ ಕೂತಾರೋ, ಅವ್ರಿಗೆ ಭೇಟಿ ಆಗೊಂಡು ಬರ್ರಿ ಅಂತ. ಅವರೆಲ್ಲ ಅಲ್ಲ ಅನ್ಸೈತೆ ಅವ್ರು, ಸಾರಿ ಅವರಲ್ಲ, ಎಲ್ಲ ಚಹಾ ಕುಡಿದು ಇದೇ ಕಡೆನೂ ಹೋದರು. ಅವ್ರಿಗೆ ಮೀಟ್ ಆಗ್ಬೇಕಂದ್ರೆ ಇನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ನಿಂತು ಬಾಪ, ನಾವು ಈ ಕಡೆ ಗುಡಿ ಕಡೆ ಹೊಂಟೀವಿ, ನಂತರ ಭೇಟಿ ಆಗೋಣ ಅಂತಂದಿದ್ದಾರೆ. ಈಗ ನೀವು ಏನು ನೋಡತ್ತಿರಲ್ಲ, ರೆಸ್ಟಿಂದ ಸ್ಟೆಪ್ಸ್ ಇಳಿದು ಹುಡ್ಕನ ಫಸ್ಟ್ ದರ್ಶನ ಆಗೋದು ಉಳಿವಿ ಚನ್ನಬಸವೇಶ್ವರ ಟೆಂಪಲ್. ಅಷ್ಟೇ, ಎಷ್ಟು ಚಂದ ಅಲ್ಲ. ಜ್ಞಾನಯೋಗಿ ಶ್ರೀ ಉಳಿವಿ ಚನ್ನಬಸವೇಶ್ವರ ಟೆಂಪಲ್. ಆಲ್ಮೋಸ್ಟ್ ಕಾರ್ತಿಕ್ ಮಾಸದಾಗ ನಾವು ಬಂದೀವಿ. ಈಗ ಕಾರ್ತಿಕ್ ಎಲ್ಲ ಹಾಕ್ಬೇಕಂತಂದ್ರೆ ಇಲ್ಲೆಲ್ಲ ದೀಪ ಹಾಕೋಕ್ಕೆಲ್ಲ ಜನ ಬಂದಿರ್ತಾರೆ. ಆಲ್ಮೋಸ್ಟ್ ನಿನ್ನ ನೈಟ್ ಎಲ್ಲ ಫುಲ್ ಎಲ್ಲ ಇಲ್ಲಿ ದೀಪ ಹಚ್ಚೋದು ಅದು ಮಾಡತ್ತಿದ್ರು. ಇಲ್ಲಿ ನಮ್ಮ ಫ್ಯಾಮ್ಲಿ ಇಲ್ಲೈತೆ ನೋಡ್ರಿ, ನಮ್ಮ ಮಿಸ್ಸಸ್ ಮತ್ತು ನನ್ನ ಮಗಳ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದಾರು. ಹೆಂಗಿತ್ತು ಚನ್ನಬಸವೇಶ್ವರ? ಅಮ್ಮ ಇವು ಮಾಡ್ರಿ ನಾಷ್ಟ ಬಂದಾರು. ಅದಾದ ನಂತರ ಇಲ್ಲಿ ನೀವೇನಾದರೂ ಅಭಿಷೇಕ ಮಾಡಿಸ್ಬೇಕಂದ್ರೆ, ಏನಾದರೂ ನಿಮ್ದು ಇದನ್ನು ಮಾಡ್ಬೇಕಂದ್ರೆ ಇಲ್ಲಿ ಸಿಡಿ ತೋರಿಸ್ಬಿಡ್ತಾರೆ ಎಲ್ಲರೂ. ಅದಾದ ನಂತರ ಎಂಟ್ರೆನ್ಸ್ ಹೆಂಗಿರ್ತೈತಿ, ಒಳಗಡೆ ಹೋಗಿ ಚನ್ನಬಸವೇಶ್ವರ ಟೆಂಪಲ್ ನಂತರ ನೀವೇನಾದರೂ ಸ್ನಾನ ಮಾಡಬೇಕು ಬೆಳಿಗ್ಗೆ ಅಂತಂದರೆ ಇಲ್ಲಿ ಹೊಂಡಕ್ಕೆ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಜನನೂ ಇಲ್ಲಿ ಸ್ನಾನ ಮಾಡ್ತಿರ್ತಾರೆ. ಇಲ್ಲಿ ನೋಡ್ರಿ, ಭಾಳಷ್ಟು ಜನ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಈ ಹೊಂಡದಾಗ ಯಾರ್ಯಾರು ಜಳಕ ಮಾಡೀರಿ ಅಲ್ಲ, ಮಾಡಿದವರು ಕಮೆಂಟ್ ತಿಳಿಸ್ರಿ ಹೆಂಗಿರ್ತೈತೆ ಚಳಿ ಉಳಿವಿ ಒಳಗೆ ಅಂತೇಳಿ. ಉಳಿವಿ ಒಳಗೆ ಚಳಿ ಒಳಗೆ ಅದು ಹೊಂಡದಾಗ ಸ್ನಾನ ಮಾಡೋದೈತಲ್ಲ, ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಆಲ್ಮೋಸ್ಟ್ ಈಗಂತೂ ಬಿಸಿಲು ಬಿದ್ದೈತಿ, ಏನು ಅನ್ಸಂಗಿಲ್ಲ. ಬೆಳಗ್ಗೆ 5 ಗಂಟೆಗೆ ಬಂದು ಸ್ನಾನ ಮಾಡೋ ಜನನೂ ಭಾಳ ಅದಾರ. ಅವಾಗ ಮಾಡಿದಾಗ ಈಗ ತಂಡ ಹತ್ತೈತಲ್ಲ, ಅದು ಅವ್ರಿಗೆ ಗುರ್ತಾ, ಆ ದೇವ್ರಿಗೆ ಗುರ್ತಾ. ಹೆಂಗೈತೆ ರೀ ಉಳಿವಿ ಚನ್ನಬಸವೇಶ್ವರ ಟೆಂಪಲ್? ಹೆಂಗೆ ಅನಿಸ್ತು ನಿಮ್ಗೆ? ನನ್ನ ಬ್ಲಾಗ್ದಾಗ ಇನ್ನೂ ನಾ ಹೊಳ್ಳಿ ಬೆಳಗಾವಿಗೆ ಇವಾಗ ಟ್ರಾವೆಲ್ ಮಾಡಬೇಕು. ಆಫ್ಟರ್ ದ್ಯಾಟ್ ಇಲ್ಲಿ ಮುಗೀತಂದ್ರೆ ನಮ್ಮ ದರ್ಶನ ಅಂತೂ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ. 7 ಗಂಟೆಗೆ ಆಲ್ಮೋಸ್ಟ್ 5 ಗಂಟೆಗೆ ಎದ್ದು 7 ಗಂಟೆ ಮಟ್ಟ ನಂದು ಏನು ದರ್ಶನ ಮಾಡೋದಿತ್ತು ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾನು ನನ್ನ ಪಯಣ ಮತ್ತೆ ಬೆಳಗಾವಿ ಕಡೆಗೆ ಆಲ್ಮೋಸ್ಟ್ ಶಿವಪುರ ಬ್ರಿಡ್ಜ್ ಮ್ಯಾಲಿಂದ ನಾನು ಹುಬ್ಳಿ ಧಾರವಾಡ ಕಡೆಯಿಂದ ನಾ ಬೆಳಗಾವಿಗೆ ರೀಚ್ ಆಗ್ಬೇಕನ್ನತ್ತೀನಿ. ಯಾಕಂದ್ರೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬ್ರಿಡ್ಜ್ ಐತಿ. ಅದನ್ನು ನಾನು ನಿಮ್ಗೆ ನೆಕ್ಸ್ಟ್ ನನ್ನ ಬ್ಲಾಗ್ದಾಗ ತೋರಿಸ್ತೀನಿ. ಈಗ ನಾನು ಪ್ರಸಾದ ಇರ್ತೈತಿ, ಆಲ್ಮೋಸ್ಟ್ ಮಧ್ಯಾಹ್ನ ಇರ್ತೈತಿ, ಮುಂಜಾನೆ ನಾಷ್ಟಕ್ಕೆ ಒಂದು ಸ್ವಲ್ಪ ಪ್ರಸಾದ ಇರ್ತೈತಿ. ಆ ಥರ ಜೊತೆಗೆ ಮಧ್ಯಾಹ್ನ ಪ್ರಸಾದ, ಈವ್ನಿಂಗ್ ಪ್ರಸಾದ, ಮಹಾಪ್ರಸಾದ ಇರ್ತೈತಿ. ಭಾಳಷ್ಟು ಜನ ಭಕ್ತರು, ಸಾವಿರಾರು ಗಂಟಲೆ ಜನ ಇಲ್ಲಿ ಬಂದು ಪ್ರಸಾದ ತೊಗೋತಾರೋ, ದರ್ಶನ ಪಡಿತಾರೋ. ಆಲ್ಮೋಸ್ಟ್ ಹೆಂಗಿರ್ತೈತೆ ಅಂದ್ರೆ ಮಸ್ತ್ ಇರ್ತೈತಿ. ನಿಮಗೆ ನಾ ಈಗ ಮಹಾಪ್ರಸಾದ ಮಾಡೋ ಕಡೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಇಲ್ಲೆಲ್ಲ ತಾಟ್ ಕ್ಲೀನ್ ಮಾಡಿ ಎಲ್ಲ ಇಟ್ಟಿರ್ತಾರೋ. ಆಲ್ಮೋಸ್ಟ್ ನೀವು ಹಿಂಗೆ ಪಿಕ್ ಮಾಡ್ಕೊಳ್ಳೋದು, ಅಲ್ಲಿಂದ ಒಳಗಡೆ ಎಂಟ್ರಿ ಕೊಡು. ಇಲ್ಲೇನಾದರೂ ನೀವು ಉಲ್ಪಿ ತಂದಿದ್ರೆ, ಅಕ್ಕಿ ಬ್ಯಾಳಿ ರವಾದು ತಂದಿದ್ರೆ ಇಲ್ಲಿ ಕೊಟ್ಟು ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು. ಈ ಪ್ರಸಾದ ಅನ್ನದಾನ ಮಹಾದಾನ. ಸಾವಿರಾರು ಜನನೂ ಊಟ ಮಾಡ್ತಿರ್ಬೋದು ಇಲ್ಲಿ ನಾನು ನೋಡಿರೋ ಪ್ರಕಾರ. ಎಲ್ಲ ಕರ್ನಾಟಕದ ಎಲ್ಲ ದೇವಸ್ಥಾನಗಳದ್ದು ಆಲ್ಮೋಸ್ಟ್ ಫೋಟೋ ಇಲ್ಲೇ ಅದಾವ ಅಂತ ನನಗೆ ಅನಿಸ್ತೈತಿ. ನಮ್ಮ ಅಂಕಲಗಿ ಶ್ರೀ ಅಡವಿ ಸಿದ್ದೇಶ್ವರರು ಫೋಟೋನೂ ಇಲ್ಲೈತಿ. ಅಂಕಲಗಿ ಶ್ರೀ ಅಡವಿ ಸಿದ್ದೇಶ್ವರರು ಫೋಟೋ ಇಲ್ಲೈತಿ. ಮಹಾಪ್ರಸಾದ ಎಷ್ಟು ಚಂದ, ಏನು ಜನ, ಎಷ್ಟು ಬ್ಯೂಟಿಫುಲ್ ಸೈಲೆಂಟಾಗಿ ಕುತ್ಕೊಂಡು ಊಟ ಮಾಡ್ತಾರಂದ್ರೆ ಇದನ್ನು ಎತ್ತರಾಗೂ ವಿವರಣೆ ಮಾಡೋಕ್ಕಾಗಂಗಿಲ್ಲ. ಯಾವ್ರು ನಿಮ್ದು? ಹಾಂ
ಗದಗ ಉಳ್ಕೋಟಿ ಹೊಸಳ್ಳಿ ಗದಗ ತಾಲೂಕು ಹೊಸಕೋಟೆ ಉಳುವಲ್ಲಿಂದ ಹುಡುಗರು ಬಂದಾರ. ನನ್ನ ಜೊತೆ ಇವತ್ತು ಅವ್ರು ಪ್ರಸಾದ ಸೇವನೆ ಮಾಡತ್ತಾರೆ ಉಳ್ವಿ ಚನ್ನಬಸವೇಶ್ವರ ಟೆಂಪಲ್ದಾಗ. ಮತ್ತು ಏನು ಆರಾಮ ಹೆಂಗೆ ಬಂದ್ರಿ ಬಸ್ಸಿಗೆ? ಗಾಯ್ಸ್ ಇವರು ಬೈಕ್ ಮೇಲೆ ಬಂದಾರಂತ. ಹೆಂಗೇನು ಯಾವ ಬೈಕ್ ಬಂದ್ರಿ? ಸಿಟಿ 110X. ಗಾಯ್ಸ್ ಇವರು ಸಿಟಿ 110X ಮೇಲೆ ಟ್ರಾವೆಲ್ ಮಾಡ್ಕೋತ ಉಳಿವಿ ಮೇಡಮ್ ಬಂದಾರ ಗದಗದಿಂದ. ಏನಪ್ಪಿ? ಹಾಂ ತಿಂಗಳಿಗೆ ಬರ್ತಾರೆ ಬೈಕ್ ಮೇಲೆ. ಚಕಡಿ ತೊಗೊಂಬರ್ತಾರೆ ಟ್ರ್ಯಾಕ್ಟರ್. ಓಕೆ ಓಕೆ. ಏನು ನಿಮ್ಮ ಹೆಸರು? ಲೋಕೇಶ ನಂದೀಶ. ನಂದೀಶ್ ನೀನು ಹೆಸರು? ಭಾಳ ಖುಷಿ ಅನಿಸ್ತು ನನಗೆ ನಿಮ್ಮನ್ನು ಮೀಟ್ ಮಾಡಿ. ಮತ್ತೆ ಬೆಳಗಾವ್ದಾಗ ಇರ್ತಾರೋ? ಒಳ್ಳೆ ಈಗ ಅವ್ರು ಬೆಳಗಾವಿಗೆ ಬರ್ತಾರೆ ನಮ್ಮ ಊರಿಗೆ. ನಾವು ಬೆಳಗಾವಿ ಕಡೆ ಹೋಗ್ತೀವಿ. ನಮ್ಮದು ಊರು ಬೆಳಗಾವ. ಈಗ ನಾನು ಬೈಕ್ ಮೇಲೆ ಬಂದೀನಿ. ಹಿಮಾಲಯನ್ ಫುಡ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಗುರ್ತಿದ್ದಿಲ್ಲ ನಿಮ್ಗೆ? ಆ ಗಾಡಿ ಮೇಲೆ ಬಂದೇನ ಹಿಮಾಲಯನ್. ಯಾವ್ದ? 350 ಕ್ಲಾಸಿಕ್ ಹಂಟ್ರ್ ಸೂಪರ್ ಮಿಟಿಯೋರ ಏನು ಮಿಟಿಯೋರ್ ಥಂಡರ್ ಬರ್ಡ್ ಮಿಟಿಯೋರ್ 350 ಯಾವುದೈತೆ? ಅದ ಕ್ಲಾಸಿಕ್ 350 ಏನು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಅವಾಜ್ ಮಾಡ್ತೈತಿಲ್ಲ ಜೋರ. ಗಾಡಿ ಒಳಗೆ ಆವಾಜ್ ಇರಬೇಕು ಇರಬಾರ್ದು, ಇದ್ರೆ ಮಜಾ ಆಗ್ತೈತಿ. ಇವ್ರು ಸೌಂಡ್ ಲವರ್ಸ್ ಅದಾರ ಇವ್ರು. ಬರ್ರಿ ಹಾಂ ಸಿಗೋಣ. ಹೊರಗಡೆ ಚಾ ಕುಡ್ತಿರ್ತಾನೆ ಬರ್ರಿ. ಏನು ಖುಷಿ ಎಕ್ಸ್ಪೀರಿಯನ್ಸು. ಸಿಟಿ 100 ಮೇಲೆ ಅವರು ಟ್ರಾವೆಲ್ ಮಾಡ್ಕೋತ ಬೈಕ್ ಮೇಲೆ ಆಲ್ಮೋಸ್ಟ್ ತಿಂಗಳದಾಗ ಒಂದು ಸರಿ ಅವರು ಬರ್ತಾರೆ ಗದಗದಿಂದ. ಎಷ್ಟು ಪ್ರೀತಿಯಿಂದ ಅವ್ರು ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಐ ಥಿಂಕ್ ಏನಂತ ಶೇರ್ ಮಾಡ್ಕೊಂಡ್ರು ಗುರ್ತಾಗಲಿಲ್ಲ, ಬಟ್ ಆದರೂ ಪ್ರಸಾದ ಮಸ್ತಿತ್ತು. ಪ್ರಸಾದ ಸೇವನೆ ಆದ ನಂತರ ಈ ದೇಗುಲಕ್ಕೆ ನನ್ನೊಂದು ಪರಿಣಾಮಗಳನ್ನ ಹೇಳ್ತಾನೆ. ಯಾಕಂದ್ರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ. ಅನ್ನರ ಇಲ್ಲಿ ಕಸದ ತೊಟ್ಟೆಯನ್ನು ಇಟ್ಟಿದ್ದಾರೆ. ಆಲ್ಮೋಸ್ಟ್ ನೀವು ವೇಸ್ಟ್ ಮಾಡೋದು ನನಗೆ ಸರಿ ಅನ್ಸಂಗಿಲ್ಲ. ವೇಸ್ಟ್ ಮಾಡಿದ ಚಲೋ ನನಗೆ ಕ್ಲೀನಾಗಿ ತಿಂದ ಕ್ಲೀನಾಗಿ ಪ್ಲೇಟ್ ವಾಶ್ ಮಾಡಿದ್ರೆ ಬೆಸ್ಟ್. ಇಲ್ಲಿ ಪ್ಲೇಟ್ ಅದು ಎಲ್ಲ ತೊಳೆದ ನಂತರ ಇಲ್ಲಿ ಸರಿಯಾಗಿ ಪ್ಲೇಟನ್ನು ಇಡ್ತಾರೆ ಕ್ಲೀನಾಗಿ. ಎಷ್ಟು ಪ್ರೀತಿಯಿಂದ ಎಷ್ಟು ಮಸ್ತ್ ಮೊದಲಿರ್ತೈತೆ. ಅವ್ರವ್ರ ತಾಟ ಅವ್ರು ತೊಳೆದು ಇಟ್ಟರಂದ್ರೆ ಅವರ ಸೇವೆಯನ್ನು ಚೆನ್ನಾಗಿ ಬಸವೇಶ್ವರ ಟೆಂಪಲ್ಗೆ ತಿಳಿಸ್ದಂಗೆ ಆಗ್ತೈತಿ. ಆ ಥರ ಜೊತೆಗೆ ಬೆಳಗ್ಗೆ ಮುಂಜಾನೆ ಬಿಸಿ ಬಿಸಿ ಚಹಾ ಮಾಡಿ ಇಲ್ಲಿ ಕೊಡ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ಬಿಸಿ ಚಹಾ ತೊಗೊಂಡು ಒಟ್ಟಗ ಸರಿ ನೋಡ್ರಿ ಎಷ್ಟು ಕ್ಲೀನ್ ಎಷ್ಟು ಚಂದ ಇಟ್ಟಾರು. ಅಷ್ಟು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಲ್ಲಿ ಕಪ್ನೂ ಇಟ್ಟಿರ್ತಾರೆ. ಈ ಕಪ್ ತೊಗೊಂಡು ಚಹಾವನ್ನು ತೊಗೊಂಡ್ರೆ ಬರ್ನಪ್ಪಿ ಚಹಾ ಕೊಡ್ರಿ. ಯಾವಾಗ ಹೋಗಾರ ಮತ್ತೆ? ಇವತ್ತೇ ಇರೋರ ಇವತ್ತ ಏನು ಹೋಗಾರ? ಎಷ್ಟು ಗಂಟೆಗೆ? 10 ಗಂಟೆ. ನಮ್ಮ ಅಪ್ಪಾಜಿ ಅದಕ್ಕೆ ಹೋಗಿದ್ದಾರೆ. ಬಂದ ಈಗ ನಾಷ್ಟ ಮಾಡಿ ಎಲ್ಲ ಗಾಡಿ ಬಿಟ್ಟು ಫೈನ್ ಸಿಗೋಣ. ಅವ್ರು ಮತ್ತೆ ಬೆಳಗಾವಿಗೆ ಟ್ರಾವೆಲ್ ಮಾಡ್ತಾರಂತ. ಅಲ್ಲಿಂದ ವಾಪಸ್ ಗದಗ್ಗೆ ಹೋಗ್ತಾರಂತ. ಹುಡುಗರು ಹೇಳಿದರು ಚಹಾ ಕುಡಿತೀನಿ ಅಲ್ಲಿ ಬರ್ರಂತಂದು. ಚಹಾ ಕುಡ್ದಾದ ನಂತರ ಅವ್ರು ಮೀಟ್ ಆದರು. ಅದಾದ ನಂತರ ಎಲ್ರಿಗೂ ಗುಡ್ ಬಾಯ್ ಹೇಳ್ತೀನಿ. ಇಲ್ಲಿ ಮಹಾಪ್ರಸಾದ ಆದ ನಂತರ ನನ್ನ ಟ್ರಾವೆಲ್ ಜರ್ನಿ ಬೆಳಗಾವಿ ಕಡೆಗೆ ಮತ್ತು ನಾನು ರೂಮ್ ಕಡೆ ಹೋಗಿ ಬ್ಯಾಗ್ ಪ್ಯಾಕಪ್ ಮಾಡ್ಕೊಂಡು ಬೆಳಗಾವಿ ಕಡೆ ಶಿವಪುರ ಬ್ರಿಡ್ಜ್ ಕಡೆ ಹೋಗಿ ಕಂಪ್ಲೀಟ್ ಇದು ಅನ್ನದಾಸೋಹ ಇದಿದು ಏನಂದ್ರೆ ಕಲ್ಯಾಣ ಮಂಟಪ. ಇಲ್ಲಿ ಮಹಾಪ್ರಸಾದ ತೊಗೋಬೇಕಂದ್ರೆ ಈ ರೂಟ್ದಿಂದ ನೀವು ಈ ಕಡೆ ಬಂದ್ರೆ ಇಲ್ಲಿ ಮಹಾಪ್ರಸಾದ ತೊಗೊಂಡು ಉಳ್ವಿಗೆ ಬಂದ್ರಂದ್ರೆ ಆಲ್ಮೋಸ್ಟ್ ನೀವೇನಾದರೂ ಉಳ್ವಿಗೆ ಬಂದ್ರಂದ್ರೆ ಮಹಾಪ್ರಸಾದ ತೊಗೊಳ್ದ ದಯವಿಟ್ಟು ಯಾರು ಹೋಗಕ್ಕೆ ಹೋಗ್ಬೇಡ ಅಂತೇಳಿ ನನ್ನ ಇಷ್ಟ.
ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅಲ್ಲೋ ಆಲ್ಮೋಸ್ಟ್ ನಮ್ಮ ಬೈಲೊಂಗಲ್ಲ ಬೆಳಗಾವಿ ಜನ, ಗೋಕಾಕ್ ಜನ ಆಲ್ಮೋಸ್ಟ್ ಮೀಟ್ ಆಗ್ತಿರ್ತಾರೆ. ನಮಸ್ಕಾರ ರೀ ಗುರುಗಳ. ನಮಸ್ಕಾರ ರೀ ಕಾಕಾರ. ನಿನ್ನ ಭಜನಿ ಪದ ರಾತ್ರಿ ಇಷ್ಟು ಚಂದ ಹಾಡ್ಯಾರಲ್ಲ, ಆ ಭಜನಿ ಪದ ಈ ವಿಡಿಯೋದಾಗ ಇರ್ತೈತಿ. ಇವ್ರ ನಿಮ್ದು ಊರ ನಿಮ್ಮ ಹೆಸರು ಹೇಳ್ಬಿಡ್ರಿ. ನಮ್ದು ಹುಬ್ಳಿ ತಾಲೂಕು ಅದ್ರಗುಂಚಿರಿ. ನಾವು ಇಲ್ಲಿ ಬಸವಣ್ಣನ ಗುಡಿಗೆ ಬಂದೇವಿ, ದರ್ಶನ ತೊಗೊಂಡು ಇವತ್ತು ಹೋಗ್ತೀವಿ. ಇವತ್ತು ಅವ್ರು ಚನ್ನಬಸವೇಶ್ವರ ಟೆಂಪಲ್ ಉಳಿವಿಗೆ ಬಂದಾರು, ನನ್ನ ಜೊತೆ ಇದ್ದರು. ನಿನ್ನ ರಾತ್ರಿ ಭಾರಿ ಭಜನಾ ಪದ ಹಾಡಿರೋರು. ಅವ್ರದ್ದು ವಿಡಿಯೋ ಈ ಥರ ನಾ ಹಾಕಿರ್ತೀನಿ, ಭಜನಾ ಪದ ಕೇಳ್ರಿ. ಅದಕ್ಕೊಂದಿಟ್ಟು ಏನರ ಕಮೆಂಟ್ ಅದು ಹೊಡಿರಿ. ಯಾಕಂದ್ರೆ ನಮ್ಮ ಹಳ್ಳಿ ಕಲೆ, ಅದು ನಮ್ಮ ಸಂಸ್ಕೃತಿ. ಭಜನಾ ಪದ ಅಂದ್ರೆ ಅದ್ರಾಗ ಒಂದು ಏನೋ ಒಂದು ಎಮೋಷನ್ ಐತಿ. ಹೆಂಗಂತಂದ್ರೆ ಎಲ್ಲಕ್ಕೂ ಒಂದೊಂದು ಕಲೆಗೆ ಎಲ್ಲಕ್ಕೂ ಒಂದೊಂದು ಎಮೋಷನ್ ಇರ್ತೈತಿ. ಇದು ನಮ್ದು ವಿಶೇಷವಾಗಿ ಉಳಿವಿ ತೇರು ಎಳಿಬೇಕಾದ್ರೂ ಎಷ್ಟೋ ಜನ ಭಕ್ತಾದಿಗಳು ಭಜನಾ ಪದ ಹಾಡ್ಕೋತ ರಥವನ್ನು ಇಲ್ಲಿ ಇಳಿತಾರೆ. ಈ ಜಾತ್ರೆಗೆ ಅದು ನೀವು ಬಂದ್ರೆ ಇಷ್ಟು ಕ್ರೌಡ್ ಇರ್ತೈತಿ, ಇಲ್ಲಿ ನಿಲ್ಲಕ್ಕೆ ಜಾಗ ಇರೋಂಗಿಲ್ಲ. ನಾವು ಬಂದಿರೋ ಈ ದೀಪೋತ್ಸವ ಟೈಮ್ದಾಗಿ, ಕಾರ್ತಿಕ್ ಉತ್ಸವ ಟೈಮ್ದಾಗ ಬಂದೀವಿ. ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಸೈಲೆಂಟಾಗಿ ನಾರ್ಮಲ್ ಆಗಿನ ಸ್ವಲ್ಪ ಜನ ಅದಾರು. ಕಾಕಾರ್ ಭೇಟ ಆದರು, ಅವ್ರೊಂದು 20 ಜನ ಬಂದರು. ಹೆಂಗೆ ಟ್ರ್ಯಾಕ್ಟರ್ ತೊಗೊಂಬಂದ್ರಲ್ಲ ನೀವು? ಟಾಟಾ ಎ ಸಿ ಒಳಗೆ ಒಂದು 20 ಜನ ಬಂದರು. ಅದ್ರ ಜೊತೆಗೆ ಅವ್ರ ಎಲ್ಲ ಸಾಧನೆಗಳು ತಂದರು. ಡೋಲಕ್ ಆತು, ಹಾರ್ಮೋನಿಯಮ್, ತಾಳ ಎಲ್ಲ ತಂದರು. ಮಸ್ತಾಗಿ ಅಂದ್ರೆ ಮಸ್ತಾಗಿ ಭಜನೆ ಪದ ಹಾಡಿದರು. ಈ ವಿಡಿಯೋದಾಗ ನಿಮ್ಗೆ ನಾ ಎಂಡ್ದಾಗ ಅದನ್ನೊಂದು ಇವ್ರು ಹಾಡಿರೋ ಸಾಂಗ್ನ ನಿಮ್ಮ ಮುಂದೆ ಹಾಕಿರ್ತೀನಿ. ಒಂದು ಸ್ವಲ್ಪ ಅದನ್ನು ಲೈಕ್ಸ್ ಕಾಕಾರ ಭೇಟ ಆಗೊಂಡ್ರಿ. ಮತ್ತೆ ಮುಂದಿನ ಇದ್ರಾಗ ಸಿಗುಣ್ರಿ. ಪಾಪ ಅವ್ರು ಎಲ್ಲರೂ ಅಜ್ಜಾರು ಭೇಟ ಆಗಿರೋ ಇದೇ ಅಲ್ಲಿ ಸಿಕ್ಕಿದ್ರಿ. ಅವ್ರು ಆ ಕಡೆನೂ ದೇವ್ರಿಗೆ ಹೋಗಿ ಬರ್ತಾರೆ ಅಂತ ಆಯ್ತು. ಅವರು ದೇವ್ರ ಕಡೆ ಹೊಂಟಿದಾರು, ನಾನು ನನ್ನ ರೂಮ್ ಕಡೆ ಹೋಗ್ತೀನಿ. ಸಿಗುಣ್ರಿ. ಓಕೆ, ಥ್ಯಾಂಕ್ ಯು. ಇಷ್ಟು ಪ್ರೀತಿ ತೋರಿಸಿದ್ರಲ್ಲ, ನನ್ನ ಯೂಟ್ಯೂಬ್ ಚಾನಲ್ ನೋಡಲ್ಲ, ನನ್ನ ಏನೋ ಅವ್ರಿಗೇನೋ ನನ್ನ ನೋಡಿ ಖುಷಿ ಅನಿಸ್ತು. ಅವ್ರು ಏನೋ ಒಂದು ಹೇಳ್ಬೇಕಂತೇಳಿ ಎಲ್ಲೋ ಸಿಕ್ಕರು ನಿಕ್ಕರು ಮಾತಾಡಿಸಿ ಕಳ್ಸತ್ತ. ನಿಮ್ಗೆ ಉಳಿವಿ ದರ್ಶನ ನಾ ಮಾಡೇನ ಅಂತ ಅನಿಸ್ತೈತಿ. ನಿಮ್ಗೆ ಎಲ್ಲ ವಿಡಿಯೋ ನೋಡಿರಿ, ಎಲ್ಲನೂ ನೋಡಿರಿ, ಖುಷಿ ಇರ್ತೈತಿ. ಹೊಳ್ಳಿ ನನಗೂ ರಿಪ್ಲೈ ಮಾಡೋಕ್ಕೆ, ಬಟ್ ವೈರಲ್ ಆಗಕ್ಕೆ. ಆಲ್ಮೋಸ್ಟ್ ಆಲ್ ಮತ್ತು ಬ್ಯಾಕ್ನ ಬೆಳಗಾವಿ ಕಡೆ ಹೊರಡೋ ಟೈಮ್ ಬಂದೈತಿ. ಈಗ ನೀವು ನೋಡತ್ತೀರಿ ಜಸ್ಟ್ ಗೋಯಿಂಗ್ ಬ್ಯಾಕ್. ನಾ ಮತ್ತು ಉಳಿವಿಂದ ಬ್ಯಾಕ್ ಶಿವಪುರ ಬ್ರಿಡ್ಜ್ ಕಡೆಯಿಂದ ಮತ್ತು ಬೆಳಗಾವಿಗೆ ಟ್ರಾವೆಲ್ ಮಾಡತ್ತೀನಿ. ನನ್ನ ಮೋಟರ್ ಸೈಕಲ್ ಮತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗೀನಿ. ನೋಡಿರಿ, ಆಕಳದ ದರ್ಶನ ತೊಗೊಂಡಿನಿ, ಸಿಕ್ತು. ಆಲ್ಮೋಸ್ಟ್ ಸಿಗುಣ್ರಿ. ಮತ್ತು ಹಿಂಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಬನ್ನಿ ಹೋಗೋಣ. ಫ್ರಮ್ ಉಳಿವಿ ಟು ಶಿವಪುರ ಬ್ರಿಡ್ಜ್ ಹೋಗ್ಬೇಕಾದ್ರೆ ನಡುವೊಂದು ಈ ಥರ ಚೆಕ್ ಪೋಸ್ಟ್ ಬರುತ್ತೆ. ಇಲ್ಲಿ ನೀವು ಶಿವಪುರ ಬ್ರಿಡ್ಜ್ ಕಡೆ ಹೋಗಬೇಕಾದ್ರೆ ನೀವು ಟಿಕೆಟನ್ನು ಪಡೆಯಬೇಕಾಗತ್ತೆ ಇಲ್ಲಿ. ಆ್ಯಂಡ್ ದ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಈಸ್ ಬಿನ್ ಲೊಕೇಟೆಡ್ ಕ್ರೋರ್ ಝೋನ್ ಆಫ್ ಗುಂಡಿ ವೈಲ್ಡ್ ಲೈಫ್ ರೇಂಜ್. ದ ಖಾಲಿ ರಿವರ್ ಆಪರೇಷನ್ ಆಫ್ ಡ್ರೋನ್ ಫೋಟೋಗ್ರಫಿ ಓವರ್ ದ ಶಿವಪುರ ಬ್ರಿಡ್ಜ್ ಸಸ್ಪೆನ್ಷನ್ ಬ್ರಿಡ್ಜ್ joining to the forest area strictly prohibited without the prior permission for the completion. ಇಲ್ಲಿ ನೀವೇನಾದರೂ ಶಿವಪುರ ಬ್ರಿಡ್ಜ್ ಕಡೆ ಹೋದರೆ ಡ್ರೋನ್ ಶೂಟು ಹಾಗೇನಾದರೂ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡಬೇಕಂದ್ರೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಬೈ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾಕಂತಂದ್ರೆ ಏನೋ ಒಂದು ಪ್ರಿಮೈಸಸ್ದಾಗ ಏನೋ ಒಂಥರ ಸ್ಟ್ರಿಕ್ಟ್ಲಿ ಇದಿರ್ತೈತಿ ವೈಲ್ಡ್ ಲೈಫ್ ಇದ್ರೊಳಗೆ. ಅಲ್ಲಿ ವಿಡಿಯೋ ಮಾಡಬಾರ್ದು, ಡ್ರೋನ್ ಹಾರಿಸ್ಬಾರ್ದು ಅಂತೇಳಿ ಅವರು ಏನೋ ಪ್ರಿಮೈಸಿಸ್ ಒಳಗೆ ಅವ್ರು ಇದ್ರೊಳಗೆ ಸ್ಥಳೀಯ ಇದ್ರೊಳಗೆ ಇದನ್ನು ಇಲ್ಲಿ ಲೊಕೇಶನ್ದೊಳಗೆ ಅರಣ್ಯ ಅಧಿಕಾರಿಗಳಿಂದ ಒಂದು ಇದನ್ನು ಹಾಕಿದ್ದಾರೆ, ಅಪ್ಡೇಟ್ ಹಾಕಿದ್ದಾರೆ. ಆಫ್ಟರ್ ದ್ಯಾಟ್ ಇಲ್ಲಿ ಬಂದು ನೀವು ಟಿಕೆಟ್ ತೊಗೋಬೇಕಾಗ್ತೈತಿ. ಸೊ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಗೆ ಭೇಟ ಆಗಿ ಅವ್ರ ಹತ್ರ, ಸರ್ ಎಷ್ಟು ಕೊಡ್ಬೇಕು ಸರ್? 50 ರೂಪೀಸಾ? ಇಲ್ಲಿ ಬಂದು ನೀವು 50 ರೂಪೀಸ್ ಪೇ ಮಾಡಿ ನಿಮ್ಮ ವೆಹಿಕಲನ್ನು ಒಳಗಡೆ ಬಿಡ್ತಾರೆ. ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಅಲ್ಲ ಸರ್, ಇಲ್ಲಿಂದ 5 ಕಿಲೋಮೀಟರ್ ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲಿಂದ ಆಶ್ರಮ ಇವಾಗ ಎಂಟ್ರಿ ಅಲ್ಲಿನೂ ಇದೆಯಾ? ಹಾಂ, ಶಿವಪುರ ಆಶ್ರಮ ಕೂಡ ಅಲ್ಲಿ ಸಿಗುತ್ತೆ. ಅದರಿಂದ ಹ್ಯಾಂಗಿಂಗ್ ಬ್ರಿಡ್ಜ್ ಆಲ್ಮೋಸ್ಟ್ 8 to 10 ಕಿಲೋಮೀಟರ್ಸ್ ಫ್ರಮ್ ಉಳಿವಿ ಚನ್ನಬಸವೇಶ್ವರ ಟೆಂಪಲ್. ಸಿಗೋಣ ಬನ್ನಿ, ಮುಂದ್ಗಡೆ ಹೋಗೋಣ. ಓಕೆ, ಕಮಾನ್, ಲೆಟ್ಸ್ ಮೂವ್, ಹೋಗೋಣ. ಆ ಕಡೆ ಗವಿಗೆ ಹೋಗ್ಬೇಕಂತಂದ್ರೆ ಒಂದು ಸುಳ್ಳಲ್ಲ, ನಂದು ಕೈ ನಡಗಾತಾವು. ಈ ರೀತಿ ಹೆವಿ ಬೈಕ್ ನಾ ತೊಗೊಂಡು ಇದ್ರಾಗ ಟ್ರಾವೆಲ್ ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲ. ಇದ್ಯಾಕೋ ಇನ್ನೂ ಡೀಪ್ ಅನ್ಸತ್ತೈತಿ ನನಗೆ, ಹೆದರಿಗೆ ಬಂದೈತಿ.
ಒನ್ ಆಫ್ ದ ಟಫೆಸ್ಟ್ ಟೆರೇನ್ ರೈಡ್ ಮಾಡೋದೀನಿ. ಅದು ಈಗ ಯಾಕೆ ಹೆದರಿಗೆ ಬರತೈತೆ ಅಂದ್ರೆ ಹಿಂದೆ ಬ್ಯಾಲೆನ್ಸ್ ತಪ್ಪಾತೈತಿ, ಬ್ಯಾಗ್ ಅದು ಎಲ್ಲ ಐತಿ, ಫುಲ್ ಸೆಟಪ್ದಾಗ ಐತಿ. ಹೋಗೋಣ. ಒನ್ ಆಫ್ ದ ಟಫೆಸ್ಟ್ ಟೆರೇನ್ ಮಾಡೋದೀನಿ. ಟಫ್ ಅಂತಂದ್ರೆ ಏನು ಭಾಳ ಟಫ್ ಐತಿ. ಹಾಂ ಇಲ್ಲ ಅದೇನು ಪ್ರಾಬ್ಲಮ್ ಇಲ್ಲ. ನಾ ಮೊನ್ನೆ ಇದನ್ನಂತೇಳಿ ನಾವು ಬಂದೇನಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಬೆವರು ಬಿಡತೈತಿ. ಯಾಕಂದ್ರೆ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಆಫ್ ರೋಡ್ ಇತ್ತು. ಈ ಲೆವೆಲ್ ಆಫ್ ರೋಡ್ ನಾ ಒಂದು 2 ಸಾರಿ ಮಾಡಿದ್ದೆ. ಬಟ್ ಈ ಟೈಮ್ಗೆ ನಮ್ಮ ಹುಲಿಗಳು ಭಾಳ ಸಪೋರ್ಟ್ ಮಾಡಿದ್ವಿ. ನನ್ನ ಬೈಕ್ ಹಿಡಿದ ಕಾರ ಅವ್ರ ಅಣ್ಣ ನಾವು ನಿನ್ನ ಕರ್ಕೊಂಬಂದೇವಿ, ನಿನ್ನ ಹೊಳೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ ಒಂದು ಧೈರ್ಯ ಕೊಟ್ಟರು ನನಗೆ. ಅವ್ರ ಜೊತೆಗೆ ನಾ ಟ್ರಾವೆಲ್ ಮಾಡ್ಬೇಕಂತೇಳಿ ಈ ಆಫ್ ರೋಡ್ ಇದ್ರೊಳಗೆ ಬಂದೀನಿ. ಇಲ್ಲಿ ಒಂದು ಸಮಸ್ಯೆ ಆಗಿಬಿಟ್ಟೈತಿ. ಏನಪ್ಪ ಅಂತಂದ್ರೆ ಇಲ್ಲೊಂದು ರೋಡ್ ಐತಿ, ಇಲ್ಲೊಂದು ರೋಡ್ ಐತಿ. ನಾವು ಹೋಗ್ಬೇಕಾದ್ರೆ ರೋಡ್ ನಮಗೆ ಗುರುತಿಲ್ಲ. ಇಲ್ಲಿ ಯಾರೇ ಬರೋ ಮಟ ಅಂತ ವೇಟ್ ಮಾಡತ್ತೀವಿ. ನೋಡೋಣ ಹೆಂಗಂತಾರಪ್ಪ. ಏನು ನಿಮ್ಮ ಹೆಸರು? ರಾಜು ಫ್ರಮ್ ಹುಬ್ಬಳ್ಳಿಯಿಂದ ರಾಜು ಬಂದರು. ನಿಮ್ಮದು ಹುಬ್ಬಳ್ಳಿ? ಏನು ಹೆಸರು? ಅನಿಲ್. ಕಲಗೋಡ್ ಪಾಟೀಲ್ ಜೊತೆ ಅನಿಲ್ ಪಾಟೀಲ್ ಬಂದರು. ಗೌಡ್ರು ಬಂದರು. ಇಲ್ಲೂ ಪಾಟೀಲ್ರು ಅದಾರ ನಮ್ಮ ಜೊತೆ. ಸಾಥ್ ಎಲ್ಲಿದ್ರು ಪಾಟೀಲ್ರು ಇರ್ತಾರೆ. ಅವ್ರು ನಮಗೆ ಸಾಥ್ ಕೊಟ್ಟರು ನೋಡಪ್ಪ. ನಮ್ಮವ್ರು ನಮಗೆ ಸಿಗ್ತಾರಂತಾರಲ್ಲ, ನಮ್ಮವ್ರು ನಮಗೆ ಸಿಗ್ತಾರಂತಾರಲ್ಲ, ಅದು ನಿಜಾನೇ ಐತಿ. ನಮ್ಮವ್ರು ನಮಗೆ ಸಿಕ್ಕ್ಯಾರು. ಇವತ್ತು ಅವ್ರ ಜೊತೆ 1 ಡೇ ಹಾಫ್ ಟೈಮ್ ಎಷ್ಟದು ಬೈ? 10:56 ಆಗೈತಿ. ಈ ಆಫ್ ರೋಡ್ ಟೆರೇನ್ದಾಗ ನಾವು ಬಂದಿರ್ತೀವಿ ದಟ್ಟ ಕಾಡಿನಾಗ. ಇಲ್ಲಿಂದ ಅವ್ರು ಕರ್ಕೊಂಡು ಹೋಗೋ ಜವಾಬ್ದಾರಿ, ಕಳಿಸೋ ಜವಾಬ್ದಾರಿ ಎಲ್ಲ ಅಂತಂದ್ರೆ ನಮ್ಮ ಜೊತೆ ಬಂದು ಬೈ ನಿನಗೆ ನಾವು ಸೇಫ್ ಆಗಿಬಿಡ್ತೀವಿ ತಗೋ ಅಂತಂದ್ರೆ. ಅದಕ್ಕೆ ಯಾರೇ ಬರೋ ಮಟ ವೇಟ್ ಮಾಡಿ ನಮ್ಮ ಆಫ್ ರೋಡ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಓ ಥ್ಯಾಂಕ್ ಯು ಮಿಸ್ಟರ್ ರಾಜು ಅವ್ರಿಗೆ ಭಾಳ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಾ ಬಂದಿದ್ದು ಆಫ್ ರೋಡ್ ಟೆರೇನ್ದಾಗ ನನ್ನ ಹಿಮಾಲಯನ್ ಬಿದ್ರೂ ಎಬಿಸ್ಕೊಟ್ಟು ಹುಡುಗರು ಇವ್ರು. ಏ ಬಾಯ್ ವಿಮಲ್ ಬಾಯ್, ನನ್ನ ಗಾಡಿ ಬಿದ್ದಿದ್ದ ಗಾಡಿ ಪಾಪ ಎಬಿಸ್ ಹೆಲ್ಪ್ ಮಾಡಿ ಆಫ್ ರೋಡ್ ಟೆರೇನ್ದಂಗೆ ತಂದು ಈ ಶಿವಪುರ ಬ್ರಿಡ್ಜಿದಿಂದ ನಾ ಹೊಳ್ಳಿ ಯಲ್ಲಾಪುರ ಕಡೆ ರೈಡ್ ಮಾಡತ್ತೀನಿ. ನನ್ನ ಸಹಪಾಠಿಗಳು ನಿನ್ನ ಮೀಟ್ ಆಗಿದ್ರು. ದಾಂಡೇಲಿ ಉಳಿವಿ ಎಲ್ಲ ನನ್ನ ಜೊತೆನ ಬೈ ಅನ್ಕೋತ ನನ್ನ ಜೊತೆನೇ ಇದ್ರು. ಅದಾದ ನಂತರ ಈಗ ಅವ್ರು ಚಾ ಕುಡಿಯೋಕೆ ನಿಂತಾರು. ನಾವು ಪ್ರೊಹಿಬಿಟೆಡ್ ಫಾರ್ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಅಂತ ಹೇಳಿದಾರು. ಬಟ್ ನಾವು ಫೋಟೋ ತಗೊಂಡಿವಿ. ಕ್ಷಮಸ್ರಿ ಡಿಪಾರ್ಟ್ಮೆಂಟ್ಗೆ ನನ್ನೊಂದು ಕ್ಷಮೆ ಇರಲಿ. ಅದಾದ ನಂತರ ಇಲ್ಲಿ ಬಂದು ಇವ್ರು ಸೀಳು ಹೊಡೆದ್ರು. ಆದ ನಂತರ ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಬಂದಿತ್ತು. ಥ್ಯಾಂಕ್ ಯು ಸಿಗುನ್ ಬೈ. ನಿಂದನ ಇವ್ರು ನನಗೆ 50 ರೂಪಾಯಿ ಹೆಲ್ಪ್ ಮಾಡ್ಯಾರ. ಯಾಕಂದ್ರೆ ಆನ್ಲೈನ್ ಇತ್ತು. ಆದರೂ ಅದನ್ನ ಪೇಮೆಂಟ್ ನಾ ಆನ್ಲೈನ್ ಮಾಡ್ತೀನಿ ರಾಜು ಅವ್ರಿಗೆ. ಅದ ನಂಬರ್ಗೆ ಐತ್ಲ ಬೈ ಫೋನ್ಪೇ. ಬಟ್ ನಾ ಮಾಡೋ ಒಂದು ಕಮೆಂಟ್ ಮಾಡ್ತಾರೆ ಪಾಪ. ಹುಡುಗನ 50 ರೂಪಾಯಿ ಕೊಡೋದು ಕಮೆಂಟ್ ಮಾಡ್ತಾರೆ ಆಮೇಲೆ. ಇಲ್ಲೋ ನೀ ಮಾತಾಡ್ಲಿಲ್ಲ, ನಿನ್ನ ಮಾತಾಡ್ಸಿ ಹುಲಿನ ಜನ ಮಾತಾಡ್ಸ್ತು. ದಾರಿ ತಪ್ಪಿದ ಮಗ, ದಾರಿ ತಪ್ಪಿನಿ ಕರೆನ ಕರೆಕ್ಟ್ ದಾರಿ ತಪ್ಪಿದ ಮಗ ಆಗಿನಿ. ದಾರಿ ಹಿಡಿಸ್ಯಾರ ನಮ್ಮ ಹುಡುಗರು ಇಬ್ಬರು. ಸಿಗುಣ್ರಿ ಮತ್ತು ನನ್ನ ಟ್ರಾವೆಲ್ ವ್ಲಾಗ್ ಈಗ ಯಲ್ಲಾಪುರ ಕಡೆ ಇರ್ತೈತಿ. ಸಾತೋಡಿ ಫಾಲ್ಸ್. ಐ ಮೈಟ್ ಬಿ ರೈಡಿಂಗ್ ಟು ಸಾತೋಡಿ ಫಾಲ್ಸ್. ನೋಡ್ಲಿಕ್ಕೆ ಹೋಗೋಣ ಅನ್ನೋದಾರು. ಅಲ್ಲಿ ಮುಗಿಸ್ಕೊಂಡನ ಮುಂದಗದ ಬೆಳಗಾವಿ ಕಡೆ ಹೋಗ್ತೀವಿ. ಹುಬ್ಳಿ ಧಾರವಾಡ ಬೆಳಗಾವಿ ಕಾದ್ರೋಳಿ ಇಡೀ ಕ್ರಾಸಿಗೆ ನಾ ವಿಸಿಟ್ ಮಾಡಿ ಅಲ್ಲಿಂದ ಬ್ಯಾಗ್ ಎಲ್ಲ ಅನ್ಲೋಡ್ ಮಾಡಿ ಮತ್ತೆ ಬೆಳಗಾವಿಗೆ ಹೋಗ್ತೀನಿ. ಸಿಗುಣ್ರಿ ಮತ್ತು ಹಿಂಗೆ ಟ್ರಾವೆಲ್ ವ್ಲಾಗ್ಸ್ ನೋಡ್ತಾ ಇರಿ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟಿಲ್ ಮೈ ವ್ಲಾಗ್ ಈಸ್ ಕಂಟಿನ್ಯೂಡ್. ಇದು ಇನ್ನೂ ನಮ್ಮದು ವ್ಲಾಗು ಕಂಟಿನ್ಯೂ ಆಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವರು ವಾಪಸ್ ಹೋಗ್ಬಿಟ್ರು. ಅದಾದ ನಂತರ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ನಾನು ನಿಮ್ಮನ್ನು ತೋರಿಸ್ತೇನೆ ರೀ. ಬರ್ರಿ, ವಾಟರ್ ವ್ಯೂ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಟು ಬ್ಯಾಂಕಾಕ್. ಬ್ಯಾಂಕಾಕ್ ಅಲ್ಲ, ಇದು ಕಾಳಿ ಬ್ಯಾಕ್ ವಾಟರ್ ನಿಯರ್ ಸಾತೋಡಿ ಫಾಲ್ಸ್. ವಿಸಿಟ್ ಮಾಡಿ ಈ ನೇಚರ್ನ ಎಂಜಾಯ್ ಮಾಡಿ. ಬಟ್ ಕಸವನ್ನು ಚೆಲ್ಲೋದು ನಿಷೇಧಿಸಲಾಗಿದೆ. ಬಾಟಲ್ಸ್, ವೇಸ್ಟ್ ಬಾಟಲ್ಸ್ ಏನಾದರೂ ತಂದಿದ್ರೆ, ತಿನ್ನೋಕೆ ಏನಾದರೂ ತಂದಿದ್ರೆ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ಒಗಿಬೇಡ್ರಿ. ಡಸ್ಟ್ಬಿನ್ ಯೂಸ್ ಮಾಡಿರಿ. ಹಂಗೆ ನೇಚರ್ನ ಎಂಜಾಯ್ ಮಾಡಿರಿ. ಮತ್ತು ನಿಮ್ಮನ್ನ ಹಿಂಗೆ ಮೋಟೋ ವ್ಲಾಗ್ಸ್ನ ಕ್ಯಾರಿ ಆನ್ ಮಾಡ್ತಾ ಇರ್ತೀನಿ. ಸಿಗೋಣ ಟ್ರಾವೆಲ್ ವಿಡಿಯೋದಲ್ಲಿ. ನನ್ನ ಲೈಫ್ದಾಗ ಒಂದು ಟಫೆಸ್ಟ್ ಟೆರೇನ್ ರೈಡ್ ಮಾಡೇನ ಅಂತ ಅನ್ಸೈತಿ. ಇಷ್ಟು ದಿನ ರೈಡ್ ಮಾಡೀನಿ ಆನ್ ರೋಡ್, ಟೂರಿಂಗ್ ಮಾಡ್ಬೋದು ಹೈವೇದಾಗ. ಆದರೆ ಇವತ್ತು ನಾ ಬಂದಿದ್ದು ಏನೈತಲ್ಲ, ಇದು ಅನಾಹುತ ಅಂದ್ರೆ ಅನಾಹುತ ಟೆರೇನ್ ಇತ್ತು.
ಈಗ ಬ್ಯಾಕ್ ಟು ಸಾತೋಡಿ ಫಾಲ್ಸ್ ಕಡೆ ಹೋಗೋದೈತಿ. ನೀವೀಗ ನೋಡತ್ತೀರಿ ಇದು ಕಾಳಿ ನದಿ ಬ್ಯಾಕ್ ವಾಟರ್. ಇದಕ್ಕೊಂದು ಯಾವುದೋ ಡ್ಯಾಮ್ ಬರ್ತಿತ್ತು. ಇಲ್ಲಿ ನಾವು ತೆಳಗಡೆ ಇದ್ದೀವಿ ವಾಟರ್ ಕಡೆ. ನೋಡ್ರಿ ವ್ಯೂ ಆಫ್ ಶಿವಪುರ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಹೆಂಗೈತಿ ವ್ಯೂ. ಎಂಜಾಯ್ ಮಾಡಿರಿ. ನಿಮ್ಮ ಮುಂದೆ ನಾ ಇದನ್ನು ವ್ಯೂ ತೋರ್ಸಾತೇನೆ ನೋಡ್ರಿ. ಬೈ ಫೋಟೋ ಹೆಂಗೆ ತಗೊಳತಾನು, ಕೈ ಅದು ಮ್ಯಾಲೆ ಮಾಡಿ ಬೈಸಿಪ್ಸ್ ಅದು ತೋರ್ಸತಾನು, ಫ್ಲೆಕ್ಸ್ ಮಾಡತಾನು. ಹೆಂಗೆ ಬೈ ಬರೋಬರ ಐತಲ್ವ? ಅಸಹ್ಯ ಇಲ್ಲ ಬೈ, ರೋಸ್ಟ್ ಮಾಡತನ ಬೈ. ಅಸಹ್ಯ ಅಂತಾರೆ ಅದಕ್ಕೆ, ಇಂಗ್ಲೀಷ್ದಾಗ ರೋಸ್ಟ್ ಅಂತಾರೆ. ಶಿವಪುರ್ ಬೀಚ್ ಕಡೆ ಬಂದ್ರೆ ಮಸ್ತ್ ಅದ ಒಂದು ವ್ಯೂ ಇರ್ತೈತಿ. ನೋಡ್ರಿ, ಎಂಜಾಯ್ ಮಾಡಿರಿ. ಹಿಂಗೆ ಮತ್ತು ಟ್ರಾವೆಲ್ ವಿಡಿಯೋಸ್ ನಾ ಕಂಟಿನ್ಯೂ ಇರ್ತೈತೆ ನಂದು ಇದೇ ವಿಡಿಯೋ. ಬರ್ರಿ ಮುಂದೆ ಸಾತೋಡಿ ಫಾಲ್ಸ್ ಕಡೆ ಹೋಗೋಣ. ನಮಸ್ಕಾರ. ಆಫ್ಟರ್ ಶಿವಪುರ್ ಬ್ರಿಡ್ಜ್ ಸಾತೋಡಿ ಫಾಲ್ಸ್ ಕಡೆಗೆ ನಮ್ಮ ನಡೆ. ಜಸ್ಟ್ ಸಾತೋಡಿ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿನಿ. ಅಲ್ಲೊಂದು ಟಿಕೆಟ್ಸು ಅದು ಇದು ಎಲ್ಲ ತೊಗೊಂಡು ಒಂದು 40 ರೂಪಾಯಿ 20 ರೂಪಾಯಿ ಪಾರ್ಕಿಂಗ್ ಅಂತ, 20 ರೂಪಾಯಿ ಒಳಗೆ ಟಿಕೆಟ್ ಅಂತ. ನನ್ನ ಹತ್ರ ದುಡ್ಡು ಇರಲಿಲ್ಲ, ಬಟ್ ಆದರೂ ಹುಬ್ಳಿದವರು ಒಂದಿಬ್ಬರು ಫ್ರೆಂಡ್ಸ್ ಇದ್ದರು. ಬಂದಿದ್ದಕ್ಕೆ ಪಾಪ ಅವ್ರು ನಂಗೆ ಟಿಕೆಟ್ ತೆಗ್ಸಾರ. ಆಮಂತರ ನೆಟ್ವರ್ಕ್ ಬಂದಂತಾರೆ ನಮಗೆ ಫೋನ್ಪೇ ಮಾಡಿರಿ ಸರ್ ಅಂತಂದರು. ಮತ್ತು ಅದೇ ಪರಿಸ್ಥಿತಿನೇ ಬಂತು. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರಿಮೋಟ್ ಏರಿಯಾದಾಗ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಒಂದು ಸ್ವಲ್ಪ ಆದರೂ ದುಡ್ಡು ಇಟ್ಕೊಂಡು ಹೋಗ್ಬೇಕಂತ ನನಗೆ ಅನಿಸ್ತೈತಿ. ಹೌದು, ಇಟ್ಕೋಬೇಕಾಗ್ತೈತಿ. ರಿಮೋಟ್ ಏರಿಯಾದಾಗ ಭಾಳ ಪ್ರಾಬ್ಲಮ್ ಆಯ್ತದಲ್ಲ. ಆಫ್ಟರ್ ದ್ಯಾಟ್ ವ್ಯೂ ಹೆಂಗೈತಿ, ಹೀಗೆಲ್ಲ ವಾಕ್ ಮಾಡ್ಕೊಂಡು ಒಂದು 1/2 ಕಿಲೋಮೀಟ್ರ್ ಮೇಲೆ ಇಲ್ಲಿಂದ ಹೋಗ್ಬೇಕು ಅನಿಸ್ತೈತಿ. ಅದಾದ ನಂತರ ನಿಮಗೊಂದು ಬ್ಯೂಟಿಫುಲ್ ಆದ ಸಾತೋಡಿ ಫಾಲ್ಸ್ ನಿಮ್ಮ ಮುಂದೆ. ಭಾಳಷ್ಟು ಕಡೆ ನಾನು ಉಲ್ಲೇಖನ ಮಾಡಿರ್ತೀನಿ, ಯಾಕಂದ್ರೆ ನಾನು ನೇಚರ್ ಲವರ್ದೆ ನಿಮಗಂತೂ ಗುರ್ತೈತಿ. ಸ್ವಚ್ಛತೆ ಕಾಪಾಡಿ, ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿ, ಪರಿಸರ ರಕ್ಷಣೆಗೆ ಪ್ರತಿಯೊಬ್ಬರ ಕೈ ಜೋಡಿಸಿ. ಐ ಥಿಂಕ್ ನೀವೆಲ್ಲರೂ ಪರಿಸರ ರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸ್ತಾರೆ ಅಂತ ಅನ್ಕೋತೀನಿ. ಬಾಟಲ್ಸ್ ಪ್ಲಾಸ್ಟಿಕ್ಸ್ ಎಲ್ಲ ಇಂಥದ್ರ ಒಗಿರಿ, ನಮ್ಮ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟೊಂದು ಸುಂದರ ದಟ್ಟ ಕಾಡ ಬೆಟ್ಟ ಅರಣ್ಯದಾಗ ನಾವು ಟ್ರಾವೆಲ್ ಮಾಡ್ಕೋತಾ ಅಡ್ಡಾಡ್ತಿರ್ತೀವಿ. ಬಟ್ ದುರ್ದೈವದ ಪರಿಸ್ಥಿತಿ, ಯಾರ್ಯಾರು ಬಂದು ಹೆಂಗೆನೋ ನೇಚರ್ನ ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಏನು ನೀವು ಎಷ್ಟು ಪ್ರೀತಿಯಿಂದ ನೋಡ್ತಾರಲ್ಲ ಅದಷ್ಟು ನಿಮಗೆ ಪ್ರೀತಿಯಿಂದ. ಪ್ರಕೃತಿ ಒಂದು ಸಾರಿ ತಿರುಗಿ ನಿಂತಂದ್ರೆ ವಿಕೋಪ ಆಗೇ ಆಗ್ತದೆ. ಈಗ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಇಲ್ಲೇನು ಎಸಿತಲ್ಲ ಅದ್ರ ಬ್ಯಾಕ್ ಥ್ರೋ ಬ್ಯಾಕ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಂಗಂತೂ ಒಂದು ಸಾಗೋದು ನಕ್ಕಿನ. ಯಾಕಂದ್ರೆ ಈ ವರ್ಷದ ತಾಪಮಾನ ನೋಡಿದ್ರಿ, ಈ ವರ್ಷದ ಮಳೆಗಾಲ ನೋಡಿದ್ರಿ, ಮತ್ತು ಅಲ್ಲೇ ಚಂಡಮಾರುತಗಳು, ಕ್ಲೈಮೇಟ್ ಎಲ್ಲ ಎಷ್ಟು ಬೇಕಷ್ಟು ವೇರಿಯೇಷನ್ ಆಗತೈತಿ. ಹಂಗೆ ಆಗಬಾರ್ದು ಅಂತಂದ್ರೆ ಅದನ್ನು ನಾವು ಕಾಪಾಡಬೇಕು. ಗಿಡ ಕಡಿದು ಪಚ್ಚ ಕಡಿದು ರೋಡ್ ಮಾಡೋದು, ರೋಡ್ ಅವಶ್ಯಕತೆ ಐತಿ. ಬಟ್ ಪಾಪ್ಯುಲೇಷನ್ಗೋಸ್ಕರ ರೋಡ್ ಅವಶ್ಯಕತೆ ಐತಿ. ಆದ್ರೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಕಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಆಲ್ಮೋಸ್ಟ್ ಇನ್ನೇನು ಸಾತೋಡಿ ಫಾಲ್ಸ್ ನಮ್ಮ ಕಣ್ಣ ಮುಂದೆ ನಿಯರೆಸ್ಟಾಗಿ ಬರ್ತಾ ಇದೆ. ಏನೋ ಸೌಂಡ್ ಬರೋದೈತಿ, ವಾಟರ್ ತಪ ಅಂತ ನೀರು ಬೀಳ್ತಾ ಇದೆ. ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ. ನನಗೆ ಭಾಳ ಅಂದ್ರೆ ಭಾಳ ಹೆದರಿಕೆ ಬಂದಿತ್ತು ಇವತ್ತು. ಉಳ್ವಿಯಿಂದ ಶಿವಪುರ್ ಬ್ರಿಡ್ಜ್ ಕಡೆ ಬರ್ಬೇಕಂದ್ರೆ ಕೈ ಕಾಲೆಲ್ಲ ನಡಗಾತಿದ್ವು. ಒಂದು ಇಬ್ಬರು ಹುಬ್ಳಿದವ್ರು ಹುಡುಗರು ಇದ್ದರು. ಅವ್ರು ಇದ್ರು ಅಂತೇಳಿ ನಾ ಬಂದು ಸಾತೋಡಿ ಫಾಲ್ಸ್ ಕಡೆ ಹತ್ತೇನಿ. ಪಾಪ ಅವ್ರು ಆ ಕಡೆನೇ ಹೋದರು ಸ್ಪ್ಲೆಂಡರ್ ಮೇಲೆ. ಬಟ್ ರಾಜು ಅಂತೇಳಿ ಫ್ರೆಂಡ್ ಏನಿದ್ಲ, ಅವ್ನು ಒಂದು ಮಾತು ಕೊಟ್ಟಿದ್ದ, ಅಣ್ಣ ನಾವು ನಿನ್ನ ಕರ್ಕೊಂಬಂದೀವಿ ಅಂದ್ರೆ ಒಳ್ಳೆ ವಾಪಸ್ ನಿನ್ನ ಜೊತೆನೇ ನಿನ್ನ ತಂದು ಬಿಡು ಜವಾಬ್ದಾರಿ ನಂಬದ ಅಂತಂದ. ಇಷ್ಟು ಮನುಷ್ಯಗೆ ಧೈರ್ಯ ಬಂತಲ್ಲ. ಅವ್ರು ಹೇಳಿದ್ದು ನೋಡಿ ನನಗೆ ಭಾಳ ಅಂದ್ರೆ ಭಾಳ ಧೈರ್ಯ ಬಂತು. ಆ ನಂತರ ಎಂಥ ಟರ್ನ್ ಇರಲಿ, ಹೆಂಗಾದ್ರೆ ಆಗಲಿ ಒಟ್ಟು ಇದೊಂದು ಸಲ ದಾಡ್ಸ್ಕೊಂಡು ಹೋಗ್ಬಿಡ್ನು. ಆದರೂ ನಂದು ಕ್ರ್ಯಾಶ್ ಗಾರ್ಡ್ ಮುರಿದೈತಿ, ಮುರಿಲಿ. ಬಟ್ ಅದೇನ ಬರೀ ನಿತ್ತಲ್ಲೇ ಗಾಡಿ ಬಿತ್ತು ನಂದು, ರೈಡ್ ಮಾಡುವಾಗುವಲ್ಲ ಏನಿಲ್ಲ. ಬಟ್ ಕ್ರ್ಯಾಶ್ ಗಾರ್ಡ್ದು ಸ್ಲೈಡರ್ ಮುರಿದೈತಿ, ಕ್ರ್ಯಾಶ್ ಗಾರ್ಡ್ ಏನು ಮುರಿದಿಲ್ಲ. ದ್ಯಾಟ್ಸ್ ಇಟ್. ಆಫ್ ರೋಡ್ದಾಗೆಲ್ಲ ಕಾಮನ್ ಅದು. ಬೆಳ್ಳಿ ಬಿದ್ದು ಎದ್ದು ಗೆದ್ದವನೇ ಜಾಣ. ಹಂಗೆ ಅವಾಗವಾಗ ಬೆಳ್ಕೋತ ಹೇಳ್ಕೋತ ಇರಬೇಕು. ಡಿಸ್ಟೆನ್ಸ್ ಲೈಕ್ ಅರ್ಧ ಕಿಲೋಮೀಟ್ರ್ಗಿಂತ ಹೆಚ್ಚೈತಿ, 1 ಕಿಲೋಮೀಟ್ರೇ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಬರ್ರಿ ಹೋಗೋಣ. ಇಲ್ಲಿ ತಿನ್ನೋಕ ಉನ್ನೋಕ ಏನೂ ಅಲೌಡ್ ಇಲ್ಲ ಅಂತಾರೆ. ಅಲ್ಲೇ ಡಿಪಾರ್ಟ್ಮೆಂಟ್ದವ್ರು ನಿಮ್ದು ಏನಾದರೂ ಇದ್ರೆ ಇಲ್ಲಿ ಇಟ್ಟು ಹೋಗ್ರಿ ಅಂತಾರೆ. ಯಾಕಂದ್ರೆ ನನಗೆ ಗುರುತಿಲ್ಲ. ಇಲ್ಲಿಂದ ಅಲ್ಲಿ ಮೇಡಮ್ ನಡಿಬೇಕಾದ್ರೆ ನಕ್ಕಿ ಹೊಟ್ಟೆ ಹಸಿತೈತಿ. ಹಸಿತಂದ್ರೆ ಹೋಗಿ ಎಲ್ಲ ನೀವು ತಿಂದ ಹತ್ತ ಹೋಗ್ಬೇಕಂತ ವಿಚಾರ ಐತಿ. ನಂದು ಫುಲ್ ಸೆಟ್ ಆಫ್ ಬ್ಯಾಗ್,
ಮತ್ತು ಎಲ್ಲನೂ ಅಲ್ಲೇ ಇಟ್ಟು ಬಂದೀನಿ. ಆಲ್ಮೋಸ್ಟ್ ವಾಟರ್ ಬಾಟಲ್ಸ್ ಅದೇ ತರ್ಬೋದು, ಸ್ನ್ಯಾಕಪ್ ಏನಾರ ತೊಗೋಬೋದು. ಹಂಗೆ ಮಕರ ಸಂಕ್ರಾಂತಿಗೆ ಯಾರಾದರೂ ಸಾತೋಡಿ ಫಾಲ್ಸ್ ಕಡೆ ರೈಡ್ ಮಾಡೋರಿದ್ರೆ ಬೆಟ್ರ್ ನೀವು ಯಲ್ಲಾಪುರ ಕಡೆಯಿಂದ ಬಂದ್ರೆ ಭಾಳ ಒಳ್ಳೆಯದಾಗಿರ್ತೈತೆ ಅಂತೇಳಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಲ್ಲಾಪುರ ಕಡೆಯಿಂದ ಬಂದ್ರೆ ಸಿಮೆಂಟ್ ರೋಡ್ ಐತಿ, ಮಸ್ತ್ ಐತಿ. ಉಳಿವಿ ಕಡೆಯಿಂದ ಏನಾರ ಶಿವಪುರ ಬ್ರಿಡ್ಜ್ ಮೇಲೆ ಬಂದ್ರಂದ್ರೆ ನಿಮ್ಮ ಗಾಡಿ ಲೈಟ್ ವೆಯ್ಟ್ದಾಗಿರಬೇಕು, ಆ್ಯಸ್ ಎ ಸ್ಪ್ಲೆಂಡರ್ ಇಲ್ಲಾಂದರೆ ಎಕ್ಸ್ಪಲ್ಸ್. ನಂತರ ಹೆವಿ ಟೂರಿಂಗ್ ಬೈಕ್ಸ್ ನೀವೇನಾದ್ರೆ ತೊಗೊಂಡು ಬಂದ್ರಿ, ಇಟ್ಸ್ ವೆರಿ ಟಫ್ ಟು ರೈಡ್ ಉಳಿವಿ ಸಾತೋಡಿ. ಇಟ್ಸ್ ವೆರಿ ಟಫ್ ಬಿಕಾಸ್ ಭಾಳ ಕಟ್ ಅಂದ್ರೆ ಭಾಳ ಕಟ್ ರೋಡ್ ಕಟ್ಟೈತಿ. ರೋಡ್ ಕೆಡೋದಷ್ಟೇ ಅಲ್ಲ, ಅದು ರೋಡ ಅಲ್ಲ, ಆ್ಯಕ್ಚುಲಿ ನೀವೇ ರೋಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ. ಈ ವ್ಲಾಗ್ದಾಗ ನೀವೇನಾದ್ರೂ ನೋಡ್ಬೋದು ಟೆರೈನ್, ಟಫೆಸ್ಟ್ ಟೆರೈನ್ ಹೆಂಗೆ ಐತಂತೆ. ಯಾರೋ ಅಂದಿದ್ರು ನನಗೆ ಫ್ರಮ್ ಯಲ್ಲಾಪುರ ದಾಂಡೇಲಿ ಒಳಗೆ ಅಷ್ಟು ಹೋಗ್ಬೋದು, ಭಾಳ ಟಫ್ ಟೆರೈನ್ ಐತಂತೇಳಿ. ಬಟ್ ಅದು ನನ್ನ ನಿಜ ಜೀವನದಾಗ, ನಿಜ ಲೈಫ್ದಾಗ ಅದನ್ನು ಎಂಜಾಯ್ ಮಾಡೀನಿ. ಎಂಜಾಯ್ ಅಂತಲ್ಲ, ಹೆದರ್ ನಡಗೇನಿ. ನೋಡೋಣ ಹೆಂಗಿರ್ತೈತಿ ನಮ್ಮ ಮುಂದಿನ ಬೈಕಿಂಗ್ ಲೈಫ್. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡತ್ತಾರಂತ ಅನ್ಕೋತೀನಿ. ಎಂಜಾಯ್ ಮಾಡಿರಿ, ಬಿಡ್ರಿ, ಸುಳಿ ಮಗ ಅಲ್ಲಿ ಇಲ್ಲಿ ತಿರುಗಾಡ್ತಾನ ಅನ್ರಿ, ಏನರ ಮಾಡಿರಿ. ಬಟ್ ನಿಮ್ಮ ಮುಂದೆ ಈಗ ನಾನು ಸಾತೋಡಿ ಫಾಲ್ಸ್ ತೋರ್ಸತ್ತಾನೆ ಹಾಕ್ಯಾರು. ಬಟ್ ಆಲ್ಮೋಸ್ಟ್ ಮಳೆಗಾಲದಾಗದು ಭಾಳ ಐತಿ. ಕರ್ನಾಟಕ ಸರ್ಕಾರ ಎಚ್ಚರ, ಸಾತೋಡಿ ಫಾಲ್ಸ್ ಜಲಪಾತ ನೀರಿನಲ್ಲಿ ಸುಳಿ ಇದೆ, ನೀರಿನಲ್ಲಿ ಇಳಿಯಬಾರ್ದು. ಗ್ರಾಮ ಅರಣ್ಯ ಸಮಿತಿ, ಕುಂಬಳ. ಆಲ್ಮೋಸ್ಟ್ ಇಲ್ಲಿ ಭಾಳ ಮಂದಿ ಜನ ಬಂದು ಹೋಗಿರಿ. ಸಾತೋಡಿ ಫಾಲ್ಸ್ ಏನು ಬೆಳಗಾವಿಯಿಂದ ಭಾಳ ದೂರ ಇಲ್ಲ. ಹುಬ್ಳಿ ಧಾರವಾಡ ಜನ ಅಂತೂ ಆಲ್ಮೋಸ್ಟ್ ಇಲ್ಲಿ ಇದ್ದೇ ಇರ್ತಾರೆ, ಯಾಕಂದ್ರೆ ಅವ್ರದ್ದು ತವ್ರು ಮನೆ ಥರ. ನಮ್ಗೆ ಹೆಂಗೆ ಗೋಕಾಕ್ ಫಾಲ್ಸ್, ಹಿಡ್ಕಲ್ ಡ್ಯಾಮ್ ಅದು ನೋಡೋಕೆ ನಾವು ಹೆಂಗೆ ಹೋಗ್ತೀವಲ್ಲ, ಅದು ಸೇಮ್ ಆಗಿ ಇಲ್ಲಿ ಜನಕ್ಕೆ ಇದಾಗೈತಿ ಅಂತ ನಾನು ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಒಳಗೆ ಬರ್ರಿ. ಅಲ್ಲ ಸ್ವಲ್ಪ ಕಲ್ಲ ನೀರು ಬಿದ್ದು ಹೆಂಗೆ ಐ ಹೋಪ್ ನೀವೆಲ್ಲರೂ ಸಾತೋಡಿ ಫಾಲ್ಸ್ನ ಎಂಜಾಯ್ ಮಾಡ್ತಾಯಿದ್ದೀರಿ ಅಂದ್ಕೊಂಡೀನಿ. ಬೆಳಗಾವಿಯಿಂದ ಉಳಿವಿ, ಬೆಳಗಾವಿಯಿಂದ ದಾಂಡೇಲಿ, ದಾಂಡೇಲಿಯಿಂದ ಉಳಿವಿ, ಉಳಿವಿಯಿಂದ ಸಾತೋಡಿ, ಶಿವಪುರ ಬ್ರಿಡ್ಜ್ ಥ್ರೂ ಆಫ್ ರೋಡಲ್ಲಿ ಬಂದುಬಿಟ್ಟು ಸಾತೋಡಿ ಫಾಲ್ಸಿಗೆ ನಾವು ವಿಸಿಟ್ ಮಾಡೀನಿ. ಈ ಫಾಲ್ಸ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂಚೂರು ಕಮೆಂಟ್ದಾಗ ತಿಳಿಸ್ರಿ. ಹಂಗೆ ನನ್ನ ವಿಡಿಯೋನ ಶೇರ್ ಮಾಡಿರಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡೀನಿ. ಈ ಸಾತೋಡಿ ಫಾಲ್ಸ್ ಆದ ನಂತರ ಯಲ್ಲಾಪುರ ಟು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ನನ್ನ ಪಯಣ. ಸಿಗೋಣ, ಹಾಗೆ ಟ್ರಾವೆಲ್ ವ್ಲಾಗ್ಸನ್ನು ಮುಂದುವರಿತದೆ. ಐ ಹೋಪ್ ಎಲ್ಲರೂ ಸಾತೋಡಿ ಫಾಲ್ಸ್ನ ಎಂಜಾಯ್ ಮಾಡಿದ್ರಂತ ಅನ್ಸತಿ. ಐ ಆಮ್ ಬ್ಯಾಕ್ ಟು ಯಲ್ಲಾಪುರದಿಂದ ಬೆಳಗಾವಿ ಕಡೆ ನಮ್ಮ ರೈಡ್. ಬನ್ನಿ ಹೊರಡೋಣ. ಸೊ ಆಲ್ಮೋಸ್ಟ್ ಸಾತೋಡಿ ಫಾಲ್ಸ್ ಮುಗಿದ ನಂತರ ಮತ್ತು ನಾ ಬ್ಯಾಕ್ ಏನು ಬರೋ ಇದು ಕೊಬ್ಬರಿಯಿಂದ ಮಾಡಿರ್ತಂಥ ಕೊಬ್ಬರಿ ಚಿನ್ನಿ ಅಂತಾರೆ ಅವರು. ಆ್ಯಕ್ಚುಲಿ ಅವ್ರು ಹೇಳಿರೋದು ನಮ್ಮ ಗೋಕಾಕ್ ಥರ ಕರ್ದಂಟ್ ಅಂತ ಅವ್ರು ಹೇಳತ್ತಾರೆ. ಬಟ್ ಇಟ್ಸ್ ಸ್ವೀಟ್. ಆ್ಯಕ್ಚುಲಿ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನನ್ನ ಗದಗ ಫ್ರೆಂಡ್ಸಿಗೆ ಹೇಳೋಕೆ ಇಷ್ಟಪಡ್ತೀನಿ. ಅವ್ರು ನೋಡಿ ನನಗೆ ಖುಷಿ ಅನಿಸ್ತಾ. ಏನಂದ್ರೆ ಬಾ ಬಾಯ್ ಅಣ್ಣ, ನಾನು ಬರ್ತಾನೆ, ನಾನು ಬಾ ಬಾಯ್. ಗದಗದಿಂದ ಬಂದಿದ್ರು. ನಾವು ಹಬ್ಬ ಬ್ಲಾಗ್ ಮಾಡೋದು ನೋಡಿ ಅವ್ರನ್ನ ಮಾತಾಡಿಸಿ ಸ್ನಾನದ ಮಾಡಿದ್ರು. ಭಾಳ ಖುಷಿ ಅನಿಸ್ತು. ಏನೇನು ಸ್ಪೆಷಲ್ ತಂದರು ಹಂಚಿ ತಿನ್ನೋರ ಖುಷಿ ಐತ್ರಿ. ಭಾಳ ದಿನದ ಹಿಂದೆ ಯಾವಾಗ ತಿಂದೇನೆ ಇದನ್ನು. ಮನೆಗೆಲ್ಲ ಮಾಡ್ತಾನೆ ಎಲ್ಲ ಯಾರೋ ಫ್ರೆಂಡ್ಸ್ ಮಾಡಿದ್ದು ತಿಂದಿರಬೇಕು. ಬಟ್ ಮಸ್ತ್ ಇತ್ತು ಬೈ. ಥ್ಯಾಂಕ್ ಯು. ಸ್ವೀಟ್ ಐತಿ ಅಂತ ಹೇಳಿದರು. ಇನ್ನೂ ಹೇಗೆ ಮಾಡ್ತಾರೆ ಆಮೇಲೆ ಇದನ್ನು ಪುಟಾಣಿ ಮುದ್ದೆ ಸಕ್ಕರೆ ಪುಟಾಣಿ ಕರ್ದಂಟು ಮಾಡ್ತಾರಲ್ಲ, ಹೆಸರು ಅಷ್ಟೇ ಬೇರೆ. ಒಬ್ಬರಿಗೆ ಒಂದು ಸೈಡ್ ಬರ್ಪೆ ಅಂತಾರೆ, ಒಂದು ಸೈಡ್ ಕರ್ದಂಟು ಅಂತಾರೆ. ಸಂಕ್ರಾಂತಿಗೆ ಭಾಳ ಕಾಣ್ತಿದ್ದೆ. ಆ ಟೈಮ್ ಇದಕ್ಕೆ ಶುಂಠಿ ಇದೆಲ್ಲ ಹಾಕ್ಯಾರ, ಶುಂಠಿ ಇದೆಲ್ಲ ಹಾಕ್ಯಾರ.
5 ರೂಪಾಯಿ ಕೋಲ್ಡ್ ಅಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಭಾಳ ಚುನ್ಮರಿ ರಾಜ್ಯ ಸರ್ಕಾರದಿದ್ದು ಕವರ್ ಅಷ್ಟೇ ರಾಜ ಹಿಂಗಿದೆ ಅಂಗನವಾಡಿ ಕೊಟ್ಟಿರ್ತಾರೆ ಕವರ್ ಅಷ್ಟೇ ಕವರ್ ಅಷ್ಟು ಅಂಗನವಾಡಿ ಓ ಹಿಂಗೆ ಹಿಂಗೆ ತೋರಿಸ್ಲಿ ಆಲ್ವೇಸ್ ಸ್ಪೆಷಲ್ ಹುಬ್ಬಳ್ಳಿ ಧಾರವಾಡ ಗಿರ್ಮಿಟ್ ಬಡಂಗ ಭಾಳ ಚುನ್ಮರಿ ಆಲ್ಮೋಸ್ಟ್ ನಾನು ಮಾಡಿರ್ತೀನಿ ಅವಾಗ ಅವಾಗ ಕುರುಮ್ ಕುರುಮ್ ಅಂತ ಇದೆ ಗದಗ ಚುನ್ಮರಿ ಹಾವೇರಿ ನಿಮ್ಮ ಕಡೆನೂ ಐತಿ ನಿಮ್ಮಲ್ಲೂ ಐತಿ ನಿಮ್ಮಲ್ಲಿ ಆಯ್ತು ಎಲ್ಲ ಕಡೆ ಬಜ್ಜಿ ಅಂಗಡಿ ಟ್ರಾವೆಲ್ ಸ್ಟೋರೇಜ್ ಆಫ್ ದಾರಿ ಅಂತ ಇದ್ರಾಗ ಐತಿ ಅದು ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ದಾರಿ ತಪ್ಪಿದೆ ಮಗ